तिरुचित्रम्बलम्। ओम शिवा तिरुचित्रम्बलम्। अरुள் परम ज्योति तनिப்பெரும் கருணை तिरुचित्रम्बलத்தில் ஆடும் பொன்னம்பல குருவே शरणं शरणं शरणं। ತಿರುಚಿತ್ರಂಬಲಂ ಅರುಳ್ ಪರಂ ಜ್ಯೋತಿ ತನಿಪೆರಂ ಕರುಣೆ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ, ಸರ್ವರೂಪು ಸುಖಿನೋ ಭವಂತು. ಒಂದು ಗುರುದೇವರು ಇರ್ತಾರೆ, ಆ ಗುರುದೇವರಿಗೆ ಶಿಷ್ಯಂದರು ಇರ್ತಾರೆ, ಭಕ್ತರು ಇರ್ತಾರೆ. ಗುರುದೇವರಿಗೆ ಶಿಷ್ಯಂದರು ಇರ್ತಾರೆ, ಭಕ್ತರು ಇರ್ತಾರೆ. ಭಕ್ತರೆಲ್ಲರೂ ಗುರುವಿನ ದರ್ಶನಕ್ಕೆ ಬರ್ತಾರೆ. ಭಕ್ತರೆಲ್ಲರೂ ಗುರುವಿನ ದರ್ಶನಕ್ಕಾಗಿ ಬರ್ತಾರೆ. ಏನು ಅವರ ಕೈಲಾದ ಸೇವೆಯನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಅವರ ಜೀವನದಲ್ಲಿ ಏನೋ ಒಂದು ಒಳಿತನ್ನು ಕಂಡುಕೊಳ್ಳಲಿಕ್ಕೆ ಬೇಕಾಗಿ ಭಕ್ತರು ಬರ್ತಾರೆ, ಹೋಗ್ತಾರೆ, ಬರ್ತಾರೆ, ಹೋಗ್ತಾರೆ. ಆದರೆ ಶಿಷ್ಯಂದರು ಗುರುವಿನ ಜೊತೆ ಇರುವರು, ಗುರುದೇವರ ಜೊತೆ ಇರುವವರು ಶಿಷ್ಯನು ಸದಾಕಾಲ 24 ಗಂಟೆ ಅವರ ಜೀವನ ಪರ್ಯಂತ ಆ ಗುರುವಿನ ಆಜ್ಞೆ ಸಿಗುವವರೆಗೆ ಆ ಶಿಷ್ಯಂದರು ಆ ಗುರುವಿನ ಜೊತೆಯೇ ಇರ್ತಾರೆ. ಯಾವಾಗ ಆ ಗುರುದೇವರು ಸರಿಯಪ್ಪ ನೀನು ಇನ್ನು ಮುಂದಿನ ಲೋಕ ಕಲ್ಯಾಣ ಕೆಲಸವನ್ನು ಪ್ರಾರಂಭಿಸು ಅಂತ ಹೇಳಿ ಉತ್ತರವನ್ನು ಕೊಡ್ತಾರೋ ಆವತ್ತು ಆ ಶಿಷ್ಯ ಅವನ ಯಾತ್ರೆಯನ್ನು ಬೇರೊಂದು ರೀತಿಯಲ್ಲಿ ಮುಂದುವರಿಸ್ತಾನೆ. ಕ್ಷಣ ಕ್ಷಣಕ್ಕೂ ಆ ಗುರುವಿನ ಚಿಂತನೆ ಇರಬೇಕು ಶಿಷ್ಯ ಅಂದರೆ. ಶಿಷ್ಯ ಅಂದರೆ ಏನು ಅದನ್ನು ಮುಂಚೆ ಎಲ್ಲರೂ ತಿಳಿದುಕೊಳ್ಳಿ. ಶಿಷ್ಯ ಅಂತ ಹೇಳಿದರೆ ಶೂನ್ಯ ಶ್ರೀನಿವಾಸೇಶ್ವರನಿಗೆ ಶಿಷ್ಯ ಅಂತ ಹೇಳ್ತಾರೆ. ಅವನು ಯಾವಾಗಲೂ ಶೂನ್ಯ ಆಗಿರಬೇಕು. ಆ ಶೂನ್ಯ ಆಗಿದ್ದರೆ ಮಾತ್ರ ಶಿಷ್ಯನಿಗೆ ಬಹಳಷ್ಟು ಮಹತ್ವ, ಅರ್ಥಗರ್ಭಿತವಾದ ಶಿಷ್ಯ, ಗುರುವಿಗೆ ತಕ್ಕ ಶಿಷ್ಯ. ಆ ಶೂನ್ಯ ಆಗದಿದ್ದರೆ ಖಂಡಿತವಾಗಿಯೂ ಶಿಷ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ನಮ್ಮ ಋಷಿಮುನಿಗಳು ಶಿಷ್ಯಂದರಿಗೆ ದೊಡ್ಡ ಒಂದು ಪಟ್ಟವನ್ನು ಕೊಟ್ಟಿದ್ದಾರೆ, ಶೂನ್ಯ ಸಿಂಹಾಸನದೀಶ್ವರ ಅಂತೇಳಿ. ಶಿಷ್ಯಂದ್ರಿಗೆ ಕೊಟ್ಟ ಪಟ್ಟ ಅದು ನಮ್ಮ ಋಷಿಮುನಿಗಳು. ಆ ಶೂನ್ಯ ಆಗಬೇಕು. ಆ ಶೂನ್ಯ ಆದವನು ಮಾತ್ರ ಶಿಷ್ಯನಾಗಲಿಕ್ಕೆ ಅರ್ಹರಾದ ವ್ಯಕ್ತಿ. ಇಲ್ಲದೆ ಹೋದಲ್ಲಿ ಶಿಷ್ಯನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆ ಗುರುಗಳು ಬೇಕಾದಷ್ಟು ಸಿಗ್ಬೋದು. ಈ ಪ್ರಪಂಚದಲ್ಲಿ ಬಂದ ಗುರುಗಳ ಪೈಕಿಯಲ್ಲಿ ಎಲ್ಲರೂ ಒಳ್ಳೆಯವರೇ, ಒಳ್ಳೆಯ ಗುರುಗಳೇ ಬಂದ ಪ್ರಪಂಚಕ್ಕೆ. ಎಲ್ಲ ಯಾರು ಕೆಟ್ಟವರಿಲ್ಲ, ಎಲ್ಲರೂ ಒಳ್ಳೆಯವರೇ ಗುರುಗಳು. ಆದರೆ ಒಳ್ಳೆಯ ಗುರುಗಳು ಸಿಗುವುದು ದೊಡ್ಡ ವಿಚಾರ ಅಲ್ಲ. ಒಳ್ಳೆಯ ಗುರುಗಳು ಸಿಗುವುದು ದೊಡ್ಡ ವಿಚಾರವೇ ಅಲ್ಲ. ಖಂಡಿತವಾಗಿ ಎಲ್ಲ ಗುರುಗಳು ಒಳ್ಳೆಯವರೇ ಆಗಿರ್ತಾರೆ. ಆದರೆ ಒಳ್ಳೆಯ ಶಿಷ್ಯ ಸಿಕ್ಕುವುದು ಬಹಳ ದೊಡ್ಡ ವಿಚಾರ. ಇದು ಗುರು ಶಿಷ್ಯರ ಸಂಬಂಧಗಳು. ಗುರು ಶಿಷ್ಯರ ಸಂಬಂಧ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಗುರು ಶಿಷ್ಯರ ಸಂಬಂಧ ಹೇಗೆ ಇರ್ತದೆ ಅಂತ ಹೇಳಿದರೆ ಅದು ವರ್ಣಿಸಲಿಕ್ಕೆ ಅಸಾಧ್ಯ. ಯಾರಿಂದಲೂ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಶಿಷ್ಯನ ಬಗ್ಗೆ ಗುರು ವರ್ಣನೆ ಮಾಡಬಹುದು, ಆ ಗುರುವಿನ ಬಗ್ಗೆ ಶಿಷ್ಯ ವರ್ಣನೆ ಮಾಡುವುದು ಹೊರತು ಹೊರಗಿನಿಂದ ಯಾರಿಂದಲೂ ವರ್ಣನೆಯನ್ನು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೊರಗಿನಿಂದ ಯಾರಿಂದಲೂ ಆ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಶಿಷ್ಯಂದ್ರು ಸಿಕ್ಕಿದ್ರೆ ಆ ಗುರು ಪರಂಪರೆ ಎಂಬುದು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿತದೆ. ಒಳ್ಳೆ ಶಿಷ್ಯ ಸಿಕ್ಕಿದ್ರೆ ಮಾತ್ರ, ಒಳ್ಳೆ ಶಿಷ್ಯ ಸಿಕ್ಕಿದ್ರೆ ಮಾತ್ರ ಆ ಗುರುವಿನ ಎಲ್ಲ ವಿಚಾರಗಳು ಈ ಪ್ರಪಂಚದಲ್ಲಿ ಅಜರಾಮರವಾಗಿರ್ತದೆ. ಆದ ಕಾರಣ ಒಳ್ಳೆ ಶಿಷ್ಯ ಸಿಕ್ಕುವುದು ಬಹಳ ಕಷ್ಟ. ಆ ಶಿಷ್ಯ ಒಳ್ಳೆ ಶಿಷ್ಯನು ಆಗಬೇಕು ಅಂತೇಳಿ ಗುರುಗಳು ಹಲವಾರು ರೀತಿಯ ಪರೀಕ್ಷೆಯನ್ನು ಮಾಡ್ತಾರೆ, ಹಲವಾರು ರೀತಿಯ ಪರೀಕ್ಷೆ ಮಾಡ್ತಾರೆ. ಯಾಕೆ? ಅವನ ಒಳಗಿರುವ ನಾನು ಎಂಬುದು ಹೋಗಬೇಕು. ದೇಹದಲ್ಲಿ ತಾಂಡವ ನಿತ್ಯ ಆಡುವ 6 ಜನ ವೈದ್ಯಗಳನ್ನು ಹೊಡೆದು ಓಡಿಸ್ತಾರೆ ಅವರು. ನಮ್ಮ ದೇಹದ ಹೊರಗಿರುವ 5 ಜನ ಕಳ್ಳರಿದ್ದಾರೆ. ನಮ್ಮ ದೇಹದ ಹೊರಗಿರುವ 5 ಜನ ಕಳ್ಳರು, ದೊಡ್ಡ ಕಳ್ಳರು ಅವರು. ಅವರನ್ನು ಸಹ ಹೊಡೆದು ಓಡಿಸ್ತಾರೆ. ಅದೆಲ್ಲ ಹೋಗ್ಬೇಕು. ಅದೆಲ್ಲ ಹೋದರೆ ಮಾತ್ರ ಆ ಶೂನ್ಯದ ಪಟ್ಟವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಆ ಶೂನ್ಯದ ಪಟ್ಟವನ್ನು ಯಾವತ್ತು ಶಿಷ್ಯ ಪಡೆದುಕೊಳ್ತಾನೋ ಅವತ್ತು ಅವನು ಈ ಲೋಕ ಕಲ್ಯಾಣಾರ್ಥವಾಗಿ ಈ ಪ್ರಪಂಚಕ್ಕೆ ಒಂದು ಗುರುವಾಗಿ ಅವತಾರ ಆಗ್ತಾನೆ. ಬಹಳ ಮುಖ್ಯವಾದ ವಿಚಾರ ಇದು. ಗುರು ಅಂದ್ರೆ ಏನು, ಶಿಷ್ಯ ಅಂದ್ರೆ ಏನು ಅಂತೇಳಿ. ಶಿಷ್ಯನಿಗೆ ಬಹಳಷ್ಟು ಮಹತ್ವ ಇರುವುದು.
ಗುರುವಿಗಿಂತಲೂ ಶಿಷ್ಯನಿಗಿರುವ ಮಹತ್ವ ಬಹಳಷ್ಟು, ಅದು ಬಹಳಷ್ಟು ದೊಡ್ಡ ವಿಚಾರ. ಆ ರೀತಿಯ ಸಂಬಂಧಗಳೆಲ್ಲ ಗುರು ಶಿಷ್ಯರೊಳಗೆ ಇರುತ್ತದೆ. ಈ ವಿಚಾರ ಯಾಕೆ ಹೇಳಲಿಕ್ಕೆ ಬಂದೆ ಅಂತ ಹೇಳಿದ್ರೆ, ಎಷ್ಟೋ ಜನ ಶಿಷ್ಯರಿದ್ರು ಅವರವರ ಗುರುವನ್ನು ಇವತ್ತು ಮರ್ತಿದ್ದಾರೆ. ಆದ ಕಾರಣ ಬೆರಳೆಣಿಕೆಯಷ್ಟು ಗುರುಗಳು ಮಾತ್ರ ನಮಗೆ ಕಣ್ಣಿಗೆ ಕಾಣ್ತಾ ಇದ್ದಾರೆ. ಕಾರಣ ಏನು? ಅವರಿಗೆ ಒಳ್ಳೆ ಶಿಷ್ಯರಿದ್ರು, ಒಳ್ಳೆ ಭಕ್ತರಿದ್ರು. ಆದ ಕಾರಣ ಪ್ರಪಂಚದಲ್ಲಿ ಅವರ ಹೆಸರು ಇವತ್ತು ವಿಶಾಲವಾಗಿ ಹರಡಿದೆ. ಇನ್ನು ಕೆಲವು ಮಹಾನ್ಗಳು, ಮಹಾಜ್ಞಾನಿಗಳೆಲ್ಲ ಬಂದು ಹೋಗಿದ್ದಾರೆ, ಅವರ ಹೆಸರೇ ಪ್ರಪಂಚದಲ್ಲಿಲ್ಲ. ಕಾರಣ ಏನು? ಅವರಿಗೊಂದು ಒಳ್ಳೆ ಶಿಷ್ಯನು ಸಿಕ್ಕಲಿಲ್ಲ, ಒಳ್ಳೆ ಶಿಷ್ಯ ಅವರಿಗೆ ಸಿಕ್ಕಲಿಲ್ಲ. ಅವರ ಜೊತೆ ಅವರು ಬಂದ ವಿಚಾರವನ್ನು ಅವರ ಜೊತೆಯೇ ತಗೊಂಡೋದ್ರು. ಯಾಕೆಂತ ಹೇಳಿದ್ರೆ ಗುರು ಶಿಷ್ಯರ ನಡುವಿನಲ್ಲಿ ಇರುವ ಬಾಂಧವ್ಯ ಬಹಳಷ್ಟು ಸೂಕ್ಷ್ಮವಾಗಿಯೂ ಪವಿತ್ರವಾಗಿರಬೇಕು. ಆ ಗುರುದೇವರು ನಮ್ಮನ್ನು ಎಷ್ಟು ನಿಂದನೆ ಮಾಡಿದ್ರು ಸರಿ, ಎಷ್ಟು ಹೀಯಾಳಿಸಿದ್ರು ಸರಿ, 10 ಜನರ ಮುಂದೆ ಕಳ್ಳ ಎಂಬ ಪಟ್ಟವನ್ನು ಕೊಟ್ಟರೂ ಸರಿ, ಅವನೊಬ್ಬ ಮೋಸಗಾರ ಅಂತ ಹೇಳಿದ್ರು ಸರಿ, ಯಾವ ರೀತಿಯಲ್ಲಿ ನಮ್ಮನ್ನು ಅವರು ನಿಂದನೆ ಮಾಡಿದ್ರು ಕೂಡ ಆ ಗುರುವನ್ನು ನಾವು ಯಾವುದೇ ಕಾಲಕ್ಕೆ ಬಿಡಬಾರ್ದು. ಆ ಶಿಷ್ಯನಾದವರು ಓಡಿಸ್ತಾರೆ, ಕಳ್ಳ ಅಂತ ಓಡಿಸ್ತಾರೆ. ಅವರು ಯಾಕೆ ಓಡಿಸ್ತಾರೆ? ಆ ಗುರುವಿನ ಮೇಲೆ ಎಷ್ಟರ ಮಟ್ಟಿಗೆ ಅವನು ನಂಬಿಕೆ ಇಟ್ಟಿದ್ದಾನೆ, ಆ ಗುರುವಿನ ಮಾರ್ಗವನ್ನು ಎಷ್ಟರ ಮಟ್ಟಿಗೆ ಅವನು ಅನುಸರಿಸಿಕೊಂಡು ಹೋಗ್ತಾನೆ. ಅವ ಇಲ್ಲಿಂದ ಈ ರೀತಿಯಾದ ಒಂದು ಕೆಟ್ಟ ಹೆಸರು ತೆಗೆದುಕೊಂಡು ಹೋದರೆ ಅವನ ಮುಂದೆ ಏನು ಮಾಡ್ತಾನೆ ನೋಡುವ ಎಂಬ ವಿಚಾರಗಳನ್ನೆಲ್ಲ ಪರೀಕ್ಷೆಯ ಮೂಲಕ ಗುರುಗಳು ಶಿಷ್ಯನಿಗೆ ಮಾಡ್ತಾರೆ. ಅಷ್ಟಾದರೂ ಕೂಡ ಶಿಷ್ಯನಾದವನು ಗುರುವನ್ನು ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆ ಗುರು ಯಾವ ಮಾರ್ಗವನ್ನು ನಮಗೆ ಹೇಳಿದ್ದಾರೆ, ಯಾವ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ, ಅದೇ ಮಾರ್ಗದಲ್ಲಿ ನಾವು ಹೋಗ್ಬೇಕು. ಅಂತ ಶಿಷ್ಯಂದ್ರು ಇದ್ದಾರೆ ಪ್ರಪಂಚದಲ್ಲಿ. ಕಾರಣ ಏನು? ಆ ಗುರು ಶಿಷ್ಯರ ಸಂಬಂಧ ಅಂತರಾತ್ಮದೊಳಗಿತ್ತು. ಇಷ್ಟೆಲ್ಲ ಹೇಳಲಿಕ್ಕೆ ಯಾಕೆ ಬಂದೆ ಅಂತ ಹೇಳಿದ್ರೆ, ಗುರು ಶಿಷ್ಯರುಗಳ ಸಂಬಂಧ ಹೇಗಿರಬೇಕು ಅಂತ ಹೇಳಿದ್ರೆ, ಗುರುವಿನ ಅಂತರಾತ್ಮದೊಳಗಿರಬೇಕು ಶಿಷ್ಯನ ಸಂಬಂಧ. ಗುರುವಿನ ಅಂತರಾತ್ಮದಲ್ಲಿ ಒಂದು ಸ್ಥಳವನ್ನು ಪಡೆದಿರಬೇಕು. ಗುರುವಿನ ಅಂತರಾತ್ಮದೊಳಗೆ ವಾಸ ಮಾಡುವವನಾಗಿರ್ಬೇಕು ಶಿಷ್ಯನಾದವರು. ಅಂತ ಶಿಷ್ಯ ಪರಮಶ್ರೇಷ್ಠ ಶಿಷ್ಯ. ಅವನು ಗುರುವಿನ ಎಲ್ಲಾ ವಿಚಾರವನ್ನು ಈ ಪ್ರಪಂಚಕ್ಕೆ ಸಾರ್ತಾ ಹೋಗ್ತಾನೆ. ಅವನು ಆ ಗುರುವಿನ ಅಂತರಾತ್ಮದಲ್ಲಿ ಯಾರು ಒಬ್ಬ ಶಿಷ್ಯ ವಾಸವಾಗಿರ್ತಾನೋ ಅವನು ಗುರುವಾಗಿಯೇ ಪರಿವರ್ತನೆ ಆಗ್ತಾನೆ ಹೊರತು ಬೇರೆ ಯಾವ ರೀತಿಯಲ್ಲಿ ಅವನು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಅಂತರಾತ್ಮದಲ್ಲಿ ಶಿಷ್ಯ ನೆಲೆಸಿದ್ರೆ ಶಿಷ್ಯನ ಅಂತರಾತ್ಮದೊಳಗೂ ಗುರು ನೆಲೆಸಿರ್ತಾರೆ. ಇದಕ್ಕೆಲ್ಲ ಬೇಕಾದ ವಿಚಾರ ಏನು ಅಂತಂದ್ರೆ ಶರಣಾಗತಿ. ಗುರುವೇ, ಗುರುದೇವ ಅಂತ ಹೇಳಿ ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರು ಯಾವ ದಾರಿಯನ್ನು ನಮಗೆ ತೋರಿಸಿದ್ದಾರೆ ಅದೇ ದಾರಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕೆ ಶರಣಾಗತಿ ಬಹಳ ಮುಖ್ಯ. ಈ ಶರಣಾಗತಿ ಆಗ್ಬೇಕು ಅಂತ ಹೇಳಿದ್ರೆ ಈಗ ಒಂದು ವಿಚಾರ ಹೇಳಿದೆ, ನಮ್ಮ ಒಳಗಿರೋ ನಾನನ್ನು ಅವರು ಹೋಗಲಾಡಿಸ್ತಾರೆ, ಅದನ್ನು ಪರಿಪೂರ್ಣವಾಗಿ ಶೂನ್ಯವಾಗಿಸ್ತಾರೆ. ಅವರು ಪರಿಪೂರ್ಣವಾಗಿ ಶೂನ್ಯ, ಬೇರೆ ವಿಚಾರ ಇಲ್ಲ. ಅದಾದ ಮೇಲೆ ತನ್ನ ಒಳಗಿರುವ 6 ಜನ ವೈರಿಗಳು ಅಂತೇಳಿ, ಆ 6 ಜನ ವೈರಿಗಳು ಯಾರು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾಶ್ಚರ್ಯ. ಈ 6 ಜನ ವೈರಿಗಳನ್ನು ಓಡಿಸ್ತಾರೆ. ಹೋಗು, ನೀನು ಇಲ್ಲಿ ಇರಬೇಡ, ನಿನಗಿದು ಸ್ಥಳ ಅಲ್ಲ, ಇದು ಪವಿತ್ರವಾದ ಸ್ಥಳ. ಈ ಸ್ಥಳದಲ್ಲಿ ಒಂದು ಕುಳಿತುಕೊಳ್ಳುವವರು ಬರಿದ್ದಾರೆ, ನೀವು ಕುಳಿತುಕೊಳ್ಳುವರಲ್ಲ. ಇದರೊಳಗೆ ಮಿತ್ರರು ಬಂದು ಕುಳಿತುಕೊಳ್ಬೇಕು, ವೈರಿಗಳಲ್ಲ ಅಂತೇಳಿ 10 ಹಲವಾರು ರೀತಿಯಲ್ಲಿ ಆ ಶಿಷ್ಯನನ್ನು ಸೃಷ್ಟಿ ಮಾಡ್ತಾರೆ. ಅದಾದ ಮೇಲೆ ಇರುವ 5 ಜನ ಕಳ್ಳರು, ಮಹಾ ಕಳ್ಳರು. ಪ್ರಪಂಚದಲ್ಲಿರುವ ಯಾವುದೇ ಕಳ್ಳತನ ಅದರ ಮುಂದೆ ಇಲ್ಲ. ಈ ದೊಡ್ಡ ಕಳ್ಳತನ, ದೊಡ್ಡ ಕಳ್ಳರು. ಈ 5 ಜನ ಕಳ್ಳರು ಯಾರು ಅಂತ ಹೇಳಿದ್ರೆ ನಮ್ಮ ಪಂಚೇಂದ್ರಿಯ. ಕಣ್ಣು, ಕಿವಿ, ಮೂಗು, ನಾಲಗೆ, ಸ್ಪರ್ಶ. ಇವರು ದೊಡ್ಡ ಕಳ್ಳರು. ಇವರು ಎಲ್ಲ ವಿಚಾರವನ್ನು ಮಾಡುದು. ಈ 5 ಜನ ಚೆನ್ನಾಗಿದ್ರೆ ತನ್ನ ಒಳಗೂ ಚೆನ್ನಾಗಿರ್ತದೆ. ಕಣ್ಣಿನಿಂದ ನೋಡುವ ವಿಚಾರಗಳೆಲ್ಲವೂ ಕೆಟ್ಟದಾಗಿಯೇ ನೋಡುದು, ಒಳ್ಳೆದಾಗಿ ಕಾಣೋದು ಬಹಳ ಅಪರೂಪ. ಕಾರಣ ಏನು? ಇದು ಕಳ್ಳರು. ಮಾತನಾಡುವ ವಿಚಾರಗಳೆಲ್ಲ ಏನೆಲ್ಲ ಮಾತಾಡಿಬಿಡುದು, ಸರಿಯಾದ ವಿಚಾರವನ್ನೇ ಮಾತಾಡೋದು. ಸತ್ಯದ ವಿಚಾರವೇ ಗೊತ್ತಿಲ್ಲ ಏನು ಅಂತೇಳಿ, ಸತ್ಯ ಗೊತ್ತಿಲ್ಲದೆ ಸುಳ್ಳನ್ನು ಮಾತಾಡಿ ಪಾಪವನ್ನು ಕಟ್ಟಿಕೊಳ್ಳುವುದು.
ಕಾರಣ ಏನು? ಇವರು ಕಳ್ಳರು. ಕಿವಿಯಲ್ಲಿ ಕೇಳುವ ವಿಚಾರಗಳಲ್ಲ, ಕೆಟ್ಟ ಕೆಟ್ಟ ವಿಚಾರವನ್ನೇ ಕೇಳುವುದು, ಅನಾಹುತಗಳನ್ನೇ ಕೇಳುವುದು, ಈ ಪ್ರಪಂಚದ ವಿನಾಶವನ್ನೇ ಕೇಳುವುದು, ಇನ್ನೊಬ್ಬರ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳುವುದು, ಮೂಗಿನ ವಾಸನೆಗಳು, ಮೂಗಿನ ಪರಿಮಳಗಳು, ಮಾಯೆಗೆ ಸಂಬಂಧಪಟ್ಟ ವಿಚಾರ. ಮಾಯೆಗೆ ಸಂಬಂಧಪಟ್ಟ ವಿಚಾರ ಈ ಮೂಗು. ಕಾರಣ ಏನು ಅಂತಂದರೆ, ಮಾಯೆ ಎಂಬ ವಿಚಾರ ಮನಸ್ಸು. ಈ ಮನಸ್ಸು ಎಂಬ ವಿಚಾರ ಮನುಷ್ಯನ ಒಳಗೆ ಹೇಗೆ ಸೃಷ್ಟಿಯಾಗ್ತದೆ? ನಮ್ಮ ಮೂಗಿನ ಮೂಲಕ. ಈ ಮೂಗಿನ ಎಲ್ಲ ದ್ವಾರದಿಂದ ಹೋಗುವ ಶ್ವಾಸದಿಂದಾಗಿ ಮನುಷ್ಯನ ಒಳಗೆ ಮಾಯೆ ಎಂಬುದು ಸೃಷ್ಟಿಯಾಗ್ತದೆ. ಕ್ಷಣ ಕ್ಷಣಕ್ಕೂ ಮಾಯೆ ಎಂಬುದು ಸೃಷ್ಟಿಯಾಗ್ತಾ ಇರ್ತದೆ. ಕಾರಣ ಏನು? ಮನುಷ್ಯನಿಗೆ ಆಸೆ ಎಂಬುದು ಮುಗಿಯುವುದೇ ಇಲ್ಲ. ಆಸೆ ಇನ್ನು ಬೇಕು, ಇನ್ನು ಬೇಕು, ಇನ್ನು ಬೇಕು ಅಂತೇಳಿ ಕ್ಷಣಕ್ಕೆ ಮನಸ್ಸು ಬದಲಾಗುತ್ತಿರುವಂಥ ವಿಚಾರ. ಅಮೃತ ಗಾಳಿ ದೇಹವನ್ನು ಸೇರಿ ದೇಹದಲ್ಲಿರುವ ವಿಷಗಾಳಿ ಬರುವ ಕ್ಷಣದಲ್ಲಿ ನಮ್ಮ ಮನಸ್ಸು ಪರಿವರ್ತನೆ ಹೊಂದುತ್ತದೆ. ಆಗ ಇದು ಮಾಯೆಗೆ ಸಂಬಂಧಪಟ್ಟ ವಿಚಾರ. ಕಳ್ಳರು ಇವರೆಲ್ಲ ನಮ್ಮ ಋಷಿಮುನಿಗಳು ಹೇಳಿದಂಥ ವಿಚಾರ. ಏನಪ್ಪ ಕಳ್ಳರು ಅಂತ ಹೇಳ್ತಾರೆ, ನಮಗೆ ಬೇಡುವ ಇದೆಲ್ಲ, ಕಣ್ಣು ಬೇಡುವ, ಕಿವಿ ಬೇಡುವ, ಅದು ಬೇಡುವ, ಇದು ಬೇಡುವ. ಬೇಕು, ಖಂಡಿತ ಬೇಕು. ಒಳ್ಳೆ ವಿಚಾರಗಳಿಗೆ ಬೇಕು, ಕೆಟ್ಟ ವಿಚಾರಗಳಿಗೆ ಬೇಡ. ಆದರೆ ಪ್ರಪಂಚದಲ್ಲಿ ಅತಿಯಾಗಿ ಕೆಟ್ಟ ವಿಚಾರಗಳ ಮೇಲೆ ಆಸೆಗಳು ಜಾಸ್ತಿ, ಕುತೂಹಲ ಜಾಸ್ತಿ, ಮೋಹ ಜಾಸ್ತಿ. ಯಾಕೆಂದ್ರೆ ಅದರಲ್ಲಿ ಏನೋ ಸುಲಭದಲ್ಲಿ ಸಿಗ್ತದೆ, ಈಸಿ, ತುಂಬ ಈಸಿ. ಒಳ್ಳೆ ವಿಚಾರಗಳು ಈಸಿಯಲ್ಲಿ ಸಿಗುವುದಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಕಷ್ಟಪಟ್ಟು ದುಡಿದ್ರೆ ಇವತ್ತಿನ ಕಾಲದಲ್ಲಿ, ಇವತ್ತಿನ ಸ್ಥಿತಿಯಲ್ಲಿ 600 ರೂಪಾಯಿ 700 ರೂಪಾಯಿ ಸಂಪಾದನೆ ಮಾಡ್ಬೋದು. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಯಲ್ಲಿ ಕಷ್ಟಪಟ್ಟು ಮಾರ್ಕೆಟ್ನಲ್ಲಿ ದುಡಿದ್ರೆ 700 ರೂಪಾಯಿ ಸಂಪಾದನೆ ಮಾಡ್ಬೋದು. ಇದು ಕಷ್ಟ, ಇದು ಒಳ್ಳೆ ವಿಚಾರ, ಕೆಟ್ಟ ವಿಚಾರ ಅಲ್ಲ. ಆದರೆ ಇದನ್ನು ಕೆಡಿಸಲಿಕ್ಕೆ ಸುಳ್ಳು, ಈ ಕಳ್ಳ ಎಂಬ ವಿಚಾರ ಉಂಟಲ್ವಾ, 7 ನಿಮಿಷ ಸಾಕು. 700 ರೂಪಾಯಿಯನ್ನು ಮುಗಿಸಲಿಕ್ಕೆ 7 ನಿಮಿಷ ಸಾಕು. ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆಯಲ್ಲಿ ಕೆಲಸ ಮಾಡಿ 700 ರೂಪಾಯಿ ಸಂಪಾದನೆ ಮಾಡಿ 700 ರೂಪಾಯಿಯನ್ನು ನಮ್ಮ ಈ ಮಾಯವಾದ ಮನಸ್ಸು ಮುಗಿಸ್ಲಿಕ್ಕೆ 7 ನಿಮಿಷ ಸಾಕು. ಮಾಯೆಗಷ್ಟು ಪವರ್ ಇದೆ, ಮಾಯೆಗಷ್ಟು ಪವರ್ ಇದೆ. ಒಂದು ಕ್ಷಣ ಕೂಡ ಯೋಚನೆ ಮಾಡುವುದಿಲ್ಲ ಅದು. ನಾನು 700 ರೂಪಾಯಿನ ಸಂಪಾದನೆ ಮಾಡಲಿಕ್ಕೆ ಬೆಳಿಗ್ಗೆ ಸಾಯಂಕಾಲವರೆಗೆ ದುಡಿದಿದ್ದೇನೆ, ಕಷ್ಟ ಬಂದಿದ್ದೇನೆ ಎಂಬ ಯೋಚನೆಯನ್ನು ಮಾಯ ಮಾಡುವುದಿಲ್ಲ. ಒಂದು ಕ್ಷಣದಲ್ಲಿ ಕೊಟ್ಟುಬಿಡ್ತದೆ. ಕಾರಣ ಏನು? ಮಾಯೆಗೆ ಪವರ್ ಜಾಸ್ತಿ, ಬಹಳಷ್ಟು ಶಕ್ತಿ ಮಾಯೆ. ಅದು ಏನು ಬೇಕಾದ್ರೂ ಮಾಡ್ಬೋದು ಮಾಯೆ. ಆ ಮಾಯೆ ಶಿಷ್ಯರನ್ನು ಮುಟ್ಟಬಾರದು, ಆ ಮಾಯೆ ಶಿಷ್ಯರನ್ನು ಮುಟ್ಟಬಾರದು. ಅದಾದ ಮೇಲೆ ಚರ್ಮ, ನಮ್ಮ ಸ್ಪರ್ಶ, ಶಬ್ದಂ ಸ್ಪರ್ಶಂ ಕರಿಷ್ಯಾಮಿ. ಅರ್ಥ ಆಯ್ತಲ್ವ? ಶಬ್ದ ಆಗ್ತದೆ, ಕಿವಿ ಕೇಳ್ತದೆ, ಏನೋ ಒಂದು ಕಣ್ಣ ನೋಡ್ತೇವೆ ನಾವು, ಆಸೆ ಆಗ್ತದೆ ಮುಟ್ಟಬೇಕು ಅಂತೇಳಿ. ಕಾರಣ ಏನು? ರೂಪ. ಆ ರೂಪ ಈ ಮನುಷ್ಯನ ದೇಹಕ್ಕೆ ಒದಿಕೆ ಆಗಿರುವಂತ ವಿಚಾರ ಈ ಚರ್ಮ ಎಂಬ ವಿಚಾರ. ಮನುಷ್ಯನ ದೇಹಕ್ಕೆ ಒಂದು ಸಣ್ಣ ಒಂದು ಗಾಯ ಆಗಿ ಮನುಷ್ಯನ ದೇಹದೊಳಗೆ ಏನಂತ ಇದೆ ಅಂತೇಳಿ ಕಂಡು ಬರ್ತದೆ. ಯಾರಾದ್ರೂ ಪ್ರೀತಿಸ್ತಾರೆ ಅದನ್ನು? ಯಾರೊಬ್ರು ಪ್ರೀತಿಸುವುದಿಲ್ಲ ಅದನ್ನು. ಹೊರಗಿನ ಚರ್ಮವನ್ನು ಪ್ರೀತಿಸ್ತಾರೆ. ಕಲರ್, ಬ್ಯೂಟಿಫುಲ್, ಗ್ಲಾಮರ್, ಇದನ್ನು ಪ್ರೀತಿಸ್ತಾರೆ ಅವರು. ಆಗ ಕಾರಣ ಏನು? ಅದು ಮಾಯೆ, ಅದು ಕಳ್ಳರು. ಪ್ರಪಂಚ ಇದಕ್ಕೆ ವಶವಾಗಿ ಉಂಟು. ಓಡಿಸ್ತಾರೆ ಈ ಕೆಟ್ಟ ಕಳ್ಳರನ್ನು. ಓಡಿಸಿ ಆ ಪಂಚೇಂದ್ರಿಯಗಳಿಗೆ, ಈ 6 ಒಳಗಿರುವ ವೈರುಗಳಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಕೂರಿಸ್ತಾರೆ. ಆ ಒಳ್ಳೆಯ ಸ್ಥಾನ ಯಾವುದು ಗೊತ್ತಾ? ಜ್ಞಾನ, ಪ್ರೀತಿ, ಆರೋಗ್ಯ, ನಂಬಿಕೆ, ಸತ್ಯದ ಮಾರ್ಗ, ಇಂಥ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಕೂತ್ಕೊಳ್ಳಿಸ್ತಾರೆ. ಹೊರಗೆ ಇರುವ 5 ಜನ ಕಳ್ಳರಿಗೆ ನನ್ನ ಹೊರಗಿನವರು ಎಲ್ಲರೂ ನನ್ನ ಮಿತ್ರರೇ, ನನ್ನ ಬಂಧುಗಳೇ, ನನ್ನ ಒಡ ಹುಟ್ಟಿದವರೇ ಎಂಬ ವಿಚಾರಗಳನ್ನೆಲ್ಲ ಗುರುಗಳು ಊಟ ಮಾಡಿಸ್ತಾರೆ. ಪ್ರತಿಯೊಬ್ಬರಲ್ಲಿ ಗುರುವನ್ನು ನೋಡು, ಪ್ರತಿಯೊಬ್ಬರಲ್ಲಿ ದೇವರನ್ನು ನೋಡು, ಪ್ರತಿಯೊಂದು ವಿಚಾರ ಆ ದೇವರ ನಾಮಸ್ಮರಣೆ ಕೇಳು, ಪ್ರತಿಯೊಂದು ವಿಚಾರ ದೇವರ ನಾಮ ಸಂಕೀರ್ತನೆಯನ್ನು ಹಾಡು. ಪ್ರತಿಯೊಬ್ಬರನ್ನು ನೋಡುವ ದೇವರಾಗಿ ನೋಡು ಅಂತ ಹೇಳಿದ್ದಾರೆ. ಹೊರಗಿನ 5 ಜನ ಕಳ್ಳರಿ ಇಂಥ ಪರಿವರ್ತನೆ ಎಲ್ಲ ಮಾಡ್ತಾರೆ. ಯಾರು? ಗುರುಗಳು.
ಈ ಪರಿವರ್ತನೆ ಎಲ್ಲ ಆಗಬೇಕು ಅಂತ ಆದರೆ ಆ ಶಿಷ್ಯನಾದವನು ಕಠಿಣ ಪರೀಕ್ಷೆಯನ್ನು ಒಳಗೊಂಡಿರ್ಬೇಕು, ಕಠಿಣ ಪರೀಕ್ಷೆ ಒಳಗೊಂಡಿರ್ಬೇಕು. ಅಂಥವನ ಈ ಒಂದು ಸ್ಥಿತಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಅಂಥವನಿಗೆ ನಿಜವಾದ ಗುರುವಿನ ಸಾಕ್ಷಾತ್ಕಾರ ಆಗ್ತದೆ. ಗುರುವಿನ ಸಾಕ್ಷಾತ್ಕಾರ ಆಗಬೇಕು ಅಂದರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ, ಬಹಳ ಕಷ್ಟದ ವಿಚಾರ. ಯಾಕೆ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಗುರುವೇ ಮುಖ್ಯ, ಗುರುವೇ ಶ್ರೇಷ್ಠ, ಗುರುವೇ ಎಲ್ಲರಿಗಿಂತ ಮೇಲೆ. ಆದ ಕಾರಣ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಗುರುವನ್ನು ಹೇಳಿದ್ರು, ಎಲ್ಲ ದೇವರ ಹೆಸರು ಹೇಳುವ ಮುಂಚೆ ಗುರುವಿನ ಹೆಸರು ಹೇಳಿದ್ರು. ಗುರು ಬಂದ ನಂತರ ದೇವರು ಬಂದರು. ಪ್ರಪಂಚಕ್ಕೆ ಗುರು ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಆದಿಯಲ್ಲಿ ಜ್ಞಾನವನ್ನು ಕಂಡುಕೊಂಡವರು. ಬುದ್ಧಿ ಇಲ್ಲದ ಪ್ರಪಂಚದಲ್ಲಿ ಒಬ್ಬ ಬುದ್ಧಿವಂತ ಹೇಗೆ ಸೃಷ್ಟಿಯಾದ ಎಂಬ ಪ್ರಶ್ನೆಯನ್ನು ಕೇಳಿದ್ರೆ ಯಾರಿಗೆ ಗೊತ್ತಿಲ್ಲ. ಬುದ್ಧಿ ಇಲ್ಲದ ಪ್ರಪಂಚದಲ್ಲಿ ಒಬ್ಬ ಬುದ್ಧಿವಂತ ಹೇಗೆ ಸೃಷ್ಟಿಯಾದ ಅಂತ ಕೇಳಿದ್ರೆ ಯಾರಿಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ. ಅವರೇ ಗುರು, ಅವರೇ ಈ ಪ್ರಪಂಚಕ್ಕೆ ಎಲ್ಲಾ ವಿಚಾರವನ್ನು ಕೊಟ್ಟವರು. ಆ ಗುರು ಶಿಷ್ಯನ ಸಂಬಂಧ ಹೇಗಿರಬೇಕು ಅಂತ ಹೇಳಿದ್ರೆ ಗುರುವಿನ ಅಂತರಾತ್ಮದಲ್ಲಿರ್ಬೇಕು. ಆಗ ಶಿಷ್ಯನ ಸಾರ್ಥಕತೆಯನ್ನು ಕಂಡುಕೊಂಡು ಈ ಪ್ರಪಂಚವನ್ನು ಉದ್ಧಾರ ಮಾಡುವ ಒಂದು ವ್ಯಕ್ತಿ ಆಗ್ತಾನೆ, ಶ್ರೇಷ್ಠ ಮಹಾಪುರುಷನಾಗ್ತಾನೆ, ಮಹಾಪುರುಷನಾಗ್ತಾನೆ. ಈ ಪ್ರಪಂಚದಲ್ಲಿ ಅಜರಾಮರವಾಗಿ ಅವನಿಂದ ಉಳಿದುಕೊಳ್ಬಹುದು. ಕಾರಣ ಏನು? ಗುರು ಶಿಷ್ಯನ ಅಂತರಾತ್ಮದಲ್ಲಿ ಉಳಿದ ಕಾರಣ. 1000 ಉಪದೇಶಗಳನ್ನು ಕೇಳಿ ಪ್ರಯೋಜನ ಇಲ್ಲ, ಗುರುದೇವರ ಜೊತೆಗಿದ್ದು ಏನು ಪ್ರಯೋಜನ ಇಲ್ಲ. 24 ಗಂಟೆ ಗುರುಗಳ ಜೊತೆಗಿದ್ದು ಏನು ಪ್ರಯೋಜನ ಇಲ್ಲ. 1000 ಉಪದೇಶಗಳನ್ನು ಕೇಳಿ ಪ್ರಯೋಜನ ಇಲ್ಲ. 1000 ವೇದ ಮಂತ್ರಗಳನ್ನು ಹೇಳಿ ಓದಿ ಪಠನ ಮಾಡಿ ಏನೂ ಪ್ರಯೋಜನವಿಲ್ಲ. ಯಾವುದೇ ಧ್ಯಾನ ಯೋಗವನ್ನು ಮಾಡಿಯೂ ಪ್ರಯೋಜನ ಇಲ್ಲ. ಆ ಗುರುವಿನ ಅಂತರಾತ್ಮದಲ್ಲಿ ಸ್ಥಳವನ್ನು ಪಡೆದರೆ ಇದು ಯಾವುದೂ ಮಾಡುವ ಅವಶ್ಯಕತೆ ಅವನಿಗಿಲ್ಲ. ತನ್ನಿಂದ ತಾನಾಗಿ ಅವನಿಗೆ ಜ್ಞಾನ ಎಂಬುದು ಲಭಿಸ್ತದೆ, ಆಟೋಮೆಟಿಕ್ ಅದು. ಅದಕ್ಕೆ ಯಾವುದೇ ಕಲೆಕ್ಷನ್ ಇಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ಬೋದು. ಈ ಪ್ರಪಂಚ ಕಂಡ ಶ್ರೇಷ್ಠ ಮಹಾನ್ಗಳಲ್ಲಿ, ಶ್ರೇಷ್ಠ ಗುರುಗಳಲ್ಲಿ ಆದಿಶಂಕರಾಚಾರ್ಯರು ಒಬ್ಬರು. ಅವರ ಹೆಸರು ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ. ಆದಿಶಂಕರಾಚಾರ್ಯ ಯಾರು ಅಂತ ಹೇಳಿದ್ರೆ ಈ ಪ್ರಪಂಚಕ್ಕೆ ಗೊತ್ತಿದೆ ಆದಿಶಂಕರಾಚಾರ್ಯ ಯಾರು ಅಂತ ಹೇಳಿ. ಶ್ರೇಷ್ಠ ಜ್ಞಾನಿಯವರು, ಮಹಾಜ್ಞಾನಿ. ಅವರು ಒಂದು ದಿನ ಅವರ ಶಿಷ್ಯಂದರೊಟ್ಟಿಗೆ ಯಾತ್ರೆ ಹೋಗ್ತಾರೆ. ಯಾತ್ರೆ ಹೋಗುವ ಸಮಯದಲ್ಲಿ ಒಂದು ಊರು ದಾಟಿ ಒಂದು ಊರು, ಒಂದು ಊರು ದಾಟಿ ಒಂದು ಊರು, ಒಂದು ಊರು ದಾಟಿ ಇನ್ನೊಂದು ಊರು ಅಂತೇಳಿ ಹೋಗ್ತಾ ಇರುವ ಯಾತ್ರೆ ಹೋಗುವ ಸಮಯ. ಆ ಸಮಯದಲ್ಲಿ ಒಂದು ಊರಿಗೆ ಬಂದು ಮುಟ್ಟುವಾಗ ವಿಪರೀತ ಮಳೆ. ಆ ಮಳೆ ನಿಲ್ಲುದಿಲ್ಲ. ಗುರುಗಳು ಹೇಳ್ತಾರೆ, ಗುರುಗಳಂದ್ರೆ ಶಂಕರಾಚಾರ್ಯ ಹೇಳ್ತಾರೆ ಶಿಷ್ಯಂದ್ರದ್ದು, ಇನ್ನು ಮುಂದೆ ನಮಗೆ ಪ್ರಯಾಣ ಮಾಡಲಿಕ್ಕೆ ಆಗುವುದಿಲ್ಲ, ಸ್ವಲ್ಪ ದಿನಗಳ ಕಾಲ ನಾವು ಈ ಊರಿನಲ್ಲಿ ವಾಸವಾಗಿರುವ ಅಂತ ಹೇಳ್ತಾರೆ. ಯಾರು? ಗುರುಗಳು ಶಿಷ್ಯಂದ್ರ ಅಂತ ಹೇಳ್ತಾರೆ. ಶಿಷ್ಯಂದ್ರಿಗೆ ಬಹಳ ಸಂತೋಷ, ಆನಂದ, ಪರಮಾನಂದ ಶಿಷ್ಯಂದ್ರಿಗೆ. ಕಾರಣ ಏನು? ಮುಂದೆ ಯಾತ್ರೆ ನಿಂತೋಯ್ತು ಎಂಬ ವಿಚಾರ ಅಲ್ಲ, ಗುರುಗಳ ಸೇವೆ ನಮಗೆ ಸಿಗ್ತದೆ, ಗುರುಗಳಿಂದ ಹಲವಾರು ಜ್ಞಾನ ನಮಗೆ ಸಿಗ್ತದೆ, ನಮ್ಮ ಸಂದೇಹಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಬೋದು, ನಮ್ಮ ಜೀವನಕ್ಕೆ ಒಂದು ದಾರಿಯನ್ನು ನಾವು ಕಂಡುಕೊಳ್ಬೋದು, ನಮ್ಮಿಂದಾಗಿ ಲೋಕಕ್ಕೆ ಏನಾದರೂ ಒಳಿತನ್ನು ಉಂಟು ಮಾಡುವ ಎಂಬ ವಿಚಾರವನ್ನು ಗುರುಗಳಿಂದ ತಿಳಿದುಕೊಳ್ಬೋದು ಎಂದು ಹಲವಾರು ರೀತಿಯಲ್ಲಿ ಸಂತೋಷ ಯಾರಿಗೆ? ಶಿಷ್ಯರಿಗೆ. ಆಗ ಗುರುಗಳು ಹೇಳ್ತಾರೆ, ಏನು ಹೇಳ್ತಾರೆ ಗುರುಗಳು? ಶಿಷ್ಯಂದ್ರನ್ನು ಪ್ರೀತಿಯಿಂದ ಕರೆದು, ನನ್ನ ಪ್ರೀತಿಯ ಶಿಷ್ಯಂದ್ರೆ ಎಲ್ಲರೂ ಬನ್ನಿ ಹೇಳಿ ಅವರು ಒಂದು ಮರದಲ್ಲಿ ಕೂತ್ಕೊಂಡಿರ್ತಾರೆ ಗುರುಗಳು. ಶಿಷ್ಯಂದ್ರೆಲ್ಲ ಬರ್ತಾರೆ. ಶಿಷ್ಯಂದ್ರೆಲ್ಲ ಬರುವ ಸಮಯದಲ್ಲಿ ಗುರುಗಳು ಶಿಷ್ಯಂದ್ರಿಗೆ ಹೇಳ್ತಾರೆ, ಶಿಷ್ಯಂದ್ರೆ ನಮಗೆ ಇಲ್ಲಿ ಉಳಿದುಕೊಳ್ಳಲಿಕ್ಕೆ ಒಂದು ವಾಸಸ್ಥಾನ ಆಗಬೇಕು, ಅದಕ್ಕೆ ನೀವೆಲ್ಲರೂ ಸೇರಿ ಒಂದು ಸಣ್ಣ ಆಶ್ರಮವನ್ನು ತಯಾರು ಮಾಡಿ ಅಂತ ಹೇಳ್ತಾರೆ. ಸಣ್ಣ ಒಂದು ಆಶ್ರಮವನ್ನು ತಯಾರು ಮಾಡಿ ಉಳಿದುಕೊಳ್ಳಲಿಕ್ಕೆ. ನಾವು ಇನ್ನು ಮುಂದೆ ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಸ್ವಲ್ಪ ದಿನಗಳ ಕಾಲ ನಾವು ಇಲ್ಲಿ ವಾಸವಾಗಿರಬೇಕು, ಆದರೆ ನಮಗೆ ಉಳ್ಕೊಳ್ಳಿಕ್ಕೆ ಜಾಗ ಬೇಕು, ಅದಕ್ಕೊಂದು ಆಶ್ರಮವನ್ನು ನೀವು ತಯಾರು ಮಾಡಿ ಅಂತ ಹೇಳ್ತಾರೆ. ಹಾಗೆಲ್ಲ ಶಿಷ್ಯಂದರು ಬಹಳ ಪ್ರೀತಿಯಿಂದ ಆಶ್ರಮವನ್ನು ನಿರ್ಮಿಸ್ತಾರೆ. ಪರ್ಣ ಕುಟೀರವನ್ನು ಕಟ್ಟಿದರು. ಯಾರು? ಶಿಷ್ಯನು ಪರ್ಣ ಕುಟೀರವನ್ನು ಕಟ್ಟಿ ಗುರುದೇವರನ್ನು ಆಶ್ರಮದ ಒಳಗೆ ಬರಮಾಡಿಸುವ ಕಾರ್ಯಕ್ರಮ. ಆ ದಿನ ಅಲ್ಲಿ ಗೃಹ ಪ್ರವೇಶ. ಯಾರ್ದು? ಗುರುಗಳು ವಾಸವಾಗಿರುವ ಸ್ಥಾನ, ಅದಕ್ಕೆ ಗುರುಸ್ಥಾನ ಅಂತ ಹೆಸರಿದೆ.
ಪ್ರತಿಯೊಂದು ಮನೆಯಲ್ಲಿ ದೇವರ ಕೋಣೆ ಇದೆ. ಈಗಿನ ಕಾಲದಲ್ಲಿ ಹಿಂದೂ ಶಾಸ್ತ್ರದ ಪ್ರಕಾರ, ಯಾವುದೇ ಶಾಸ್ತ್ರದ ಪ್ರಕಾರ ಆದರೂ ಸರಿ, ಅವರು ನಂಬುವ ದೇವರಿಗೊಂದು ಸ್ಥಾನ ಇಟ್ಟಿರ್ತಾರೆ. ಅದು ಹಿಂದೂ ಆದರೂ ಸರಿ, ಮುಸಲ್ಮಾನ ಆದರೂ ಸರಿ, ಕ್ರಿಶ್ಚಿಯನ್ ಆದರೂ ಸರಿ, ಬುದ್ಧಿಸ್ಟ್ ಆದರೂ ಸರಿ, ಯಾರಾದರೂ ಸರಿ, ಸಿಖ್ ಆದರೂ ಸರಿ, ಏನೋ ಒಂದು ದೇವರ ಸ್ಥಾನ ಅಂತ ಇಟ್ಟಿದ್ದಾರೆ. ಅವರವರು ನಂಬುವ ದೇವರನ್ನು. ಈ ದೇವರ ಸ್ಥಾನ ಅಂತ ಹೇಳೋ ಮುಂಚೆ ಅದಕ್ಕಿರುವ ಹೆಸರು ಏನು ಅಂತೇಳಿ ಗುರುಸ್ಥಾನ ಅಂತೇಳಿ, ಒಂದು ಗುರುವಿನ ಸ್ಥಾನ ಅದು ಅಂತೇಳಿ ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಹೇಳಿದಂಥ ವಿಚಾರ. ಅದು ಈಗ ಏನಾಗಿದೆ ಅಂತಂದರೆ ದೇವರ ಕೋಣೆ, ದೇವರ ಸ್ಥಾನ, ದೇವರ ಕೋಣೆ. ಅದೇ ರೀತಿ ಗುರುಗಳನ್ನು ಅವರ ಮನೆಗೆ ಬರಮಾರಿಸ್ತಾರೆ. ಯಾರು? ಶಿಷ್ಯಂದಿರು. ಗುರುಗಳದ್ದೇ ಮನೆ, ಆದರೆ ಶಿಷ್ಯಂದಿರೆಲ್ಲ ಸೇರಿ ಆಶ್ರಮವನ್ನು ನಿರ್ಮಿಸಿದ ಕಾರಣ ಗುರುಗಳನ್ನು ಮೊದಲಿಗೆ ಆಶ್ರಮದೊಳಗೆ ಕರೆತರುವ ಸಮಯದಲ್ಲಿ ಗುರುಗಳೊಂದು ಮಾತನ್ನು ಹೇಳ್ತಾರೆ. ಒಂದು ಯಜ್ಞವನ್ನು ಪ್ರಾರಂಭ ಮಾಡಬೇಕು. ಈಗ ಇಲ್ಲಿ ಇದೆ ಒಂದು ಯಜ್ಞವನ್ನು ಪ್ರಾರಂಭ ಮಾಡಬೇಕು. ಯಜ್ಞ ಆದ ಮೇಲೆ ನಾವು ಆಶ್ರಮದೊಳಗೆ ಪ್ರವೇಶ ಮಾಡುವ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಶಿಷ್ಯಂದ್ರೆಲ್ಲ ಸೇರ್ತಾರೆ, ಮಾತುಕತೆ ನಡೀತದೆ. ಎಲ್ಲ ಶಿಷ್ಯಂದ್ರೆ ಒಂದು ಮಾತು ಮಾಡಿ ಗುರುಗಳ ಹತ್ರ ಹೇಳ್ತಾರೆ, ಗುರುಗಳೇ, ನಮ್ಮ ಒಟ್ಟಿಗೆ ಒಬ್ಬ ಅಜ್ಞಾನಿ ಇದ್ದಾನೆ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾರೆ, ಯಾಕಪ್ಪ ಇಂಥ ಒಂದು ವಿಚಾರ ನನ್ನ ಹತ್ರ ಹೇಳಿದ್ದಿ? ಯಾರು? ಗುರುಗಳು ಕೇಳ್ತಾರೆ. ಕಾರಣ ಏನು? ಶಿಷ್ಯಂದ್ರು ಯಜ್ಞವನ್ನು ಮಾಡಬೇಕು ಅಂತ ಹೇಳುವ ಮುಂಚಿತವಾಗಿ ಯೋಚನೆ ಮಾಡಿದ್ರು. ಯಜ್ಞಕ್ಕೆ ಬೇಕಾದ ಸಮಿತಿಗಳನ್ನು ತೆಗೆದುಕೊಂಡು ಬರಬೇಕು, ಫಲಪುಷ್ಪವನ್ನು ತೆಗೆದುಕೊಂಡು ಬರಬೇಕು, 10 ಹಲವಾರು ಗಿಡಮೂಲಿಕೆಯನ್ನು ತೆಗೆದುಕೊಂಡು ಬರಬೇಕು. ಈ ರೀತಿ 10 ಹಲವಾರು ವಿಚಾರಗಳಿದೆ ಯಜ್ಞಕ್ಕೆ ಬೇಕಾದ್ದೆಲ್ಲ. ಶಿಷ್ಯಂದ್ರು ಮೊದಲೇ ತೀರ್ಮಾನ ಮಾಡಿರ್ತಾರೆ ಈ ವಿಚಾರ. ಗುರುಗಳು ಯಾರನ್ನಾದರೂ ಕಾಡಿಗೆ ಕಳಿಸಿದ್ದೇನು ಮಾಡುದು ಅಂತೇಳಿ. ನಾವಿಷ್ಟು ದೂರ ಬಂದು ಗುರುಗಳನ್ನು ಬಿಟ್ಟಿರಬಾರ್ದು. ನಾವೆಲ್ಲೊಂದು ತೀರ್ಮಾನ ಮಾಡಿ ಗುರುಗಳ ಹತ್ರ ಹೇಳುವ ಅಂತೇಳಿ ಹೇಳುವಂಥ ವಿಚಾರ. ಗುರುಗಳೇ, ಇಲ್ಲೊಬ್ಬರು ಅಜ್ಞಾನಿ ಇದ್ದಾರೆ. ಯಾಕೆಂದ್ರೆ ಶಿಷ್ಯಂದ್ರೆ ಮುಂಚಿತವಾಗಿ ರೆಡಿಯಾಗಿದ್ದಾರೆ, ಯಾರಾದ್ರೂ ಕಾಡಿಗೆ ಕಳಿಸ್ತಾರೆ ಗುರುಗಳು ಅಂತ. ಆಗ ನಾವು ಗುರುಗಳನ್ನ ಬಿಟ್ಟು ಹೋಗಬಾರ್ದು ಅಂತೇಳಿ ಆ ಒಬ್ಬನನ್ನು ಬೇರ್ಪಡಿಸಿ ಹೇಳ್ತಾರೆ. ಆ ಗುರುಗಳು ಕೇಳ್ತಾರೆ, ಯಾಕೆಪ್ಪ ಹೇಳಿದ್ದೀನಿ ನೀನು ಈ ರೀತಿ? ಯಾರು ಅಜ್ಞಾನಿ ಅಂತ ಕೇಳ್ತಾರೆ. ಹೌದಾ, ಸರಿ ಸರಿ ಆಯ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಗುರುಗಳು, ಜ್ಞಾನಿಗಳು, ಅವರಿಗೆಲ್ಲ ವಿಚಾರ ತಿಳಿದಿದೆ ಮುಂಚೆ. ಸರಿಯಪ್ಪ, ಸರಿ ಆಯ್ತಾಯ್ತು, ಸಂತೋಷ ಅಂತ ಹೇಳ್ತಾರೆ. ಸರಿ, ಮುಂದಿನ ಕಾರ್ಯಕ್ರಮ ಏನು ಅಂತ ಕೇಳ್ತಾರೆ. ಮುಂದಿನ ಕಾರ್ಯಕ್ರಮಗಳು ಏನು? ಯಜ್ಞವನ್ನು ಮಾಡಬೇಕು. ಯಜ್ಞವನ್ನು ಮಾಡಲಿಕ್ಕೆ ಇಂಥ ವಿಚಾರಗಳನ್ನು ಹೋಗಿ ಕಾಡಿಗೆ ಹೋಗಿ ನಾವು ತಗೊಂಡು ಬರಬೇಕು. ಅದಕ್ಕೆ ಇವನಿಗೆ ಅಷ್ಟು ವಿದ್ಯೆ ಬರೋದಿಲ್ಲ. ಇವನಿಗೆ ನೀವು ಎಷ್ಟು ಪಾಠ ಮಾಡಿದ್ರು ಒಂದೇ. ಇವನು ಹೋಗಿ ಬರುವಷ್ಟು ಸಮಯ ನಾವು ನಿಮ್ಮ ಜೊತೆಗೆ ಇದ್ದುಕೊಂಡು ಕೆಲವೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಬೋದಲ್ವಾ? ಇವನು ಬಹಳ ಅಜ್ಞಾನಿ. ಇವನು ನೀವು ಏನು ನಾವು ಪಾಠ ಮಾಡಿ ಏನು ಹೇಳಿಕೊಟ್ಟು ನಿಮ್ಗೆ ಅರ್ಥ ಆಗೋದಿಲ್ಲ. ಆದ ಕಾರಣ ಇವನು ನಾವು ಕಾಡಿಗೆ ಕಳಿಸುವ ಅಂತ ಹೇಳ್ತಾರೆ. ಸರಿ ಆಯಿತು, ಸಂತೋಷ. ಗುರುಗಳು ಹೇಳ್ತಾರೆ, ಆಯಿತು, ಸಂತೋಷ, ಭಾಳ ಸಂತೋಷಪ್ಪ, ನೀವೆಲ್ಲ ತೀರ್ಮಾನ ಮಾಡಿದಿರಿ, ಅದೇ ಪ್ರಕಾರ ನಡೀಲಿ ಅಂತೇಳಿ ಆ ಹುಡುಗನನ್ನು ಕಾಡಿಗೆ ಕಳಿಸ್ತಾರೆ. ಇವರ ಶಿಷ್ಯ, ಗುರುದೇವರಿಗೆ ಅವನ ಶಿಷ್ಯನೇ. 10 ಹಲವಾರು ಶಿಷ್ಯರಿಗೆ ಅವನೊಬ್ಬ ಅಜ್ಞಾನಿಂದ ಅವನನ್ನು ಬೇರೆ ಮಾಡಿರ್ತಾರೆ. ಅವನನ್ನು ಕಾಡಿಗೆ ಕಳಿಸ್ತಾರೆ. ಕಾಡಿಗೆ ಹೋಗುವ ಸಮಯದಲ್ಲಿ ಗುರುಗಳನ್ನು ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುಗಳೇ, ಯಜ್ಞಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ನಾನು ತರಲಿಕ್ಕೆ ಬೇಕಾಗಿ ಕಾಡಿಗೆ ತೆರಳುತ್ತಿದ್ದೇನೆ. ನಿಮ್ಮ ಕೃಪಾಶೀರ್ವಾದ ನನಗೆ ಯಾವಾಗಲೂ ಇರಲಿ ಅಂತ ಹೇಳಿ ಗುರುಗಳನ್ನು ನಮಸ್ಕಾರ ಮಾಡಿ ಗುರುಗಳಂತ ಆಶೀರ್ವಾದ ಪಡೆದುಕೊಂಡು ಅವನ ಯಾತ್ರೆಯನ್ನು ಮುಂದುವರಿಸ್ತಾನೆ. ಎಲ್ಲಿಗೆ ಮುಂದುವರಿಸ್ತಾನೆ? ಕಾಡಿಗೆ. ಅಷ್ಟು ಹೊತ್ತು ಹೋದವನು ಬರ್ತಾ ಇಲ್ಲ. ಎಷ್ಟು ಹೊತ್ತಾಯಿತು? ಭಾಳ ಹೊತ್ತಾಯಿತು. ಉಳಿದ ಶಿಷ್ಯಂದ್ರಲ್ಲಿ ಹೇಳ್ತಾರೆ, ಗುರುಗಳೇ, ನೀವು ಅವನಿಗೆ ಬೇಕಾಗಿ ಕಾಲಹರಣ ಮಾಡಿದಷ್ಟು ಸರಿ ಕಾಣುವುದಿಲ್ಲ. ಅವನಿಗೆ ಬೇಕಾಗಿ ನಾವು ಕಾಯೋದಷ್ಟು ಸರಿ ಕಾಣುವುದಿಲ್ಲ. ಗುರುಗಳಿಗೆ ಒಂದೇ ಚಿಂತೆ, ಕಾಡಿಗೆ ಹೋದವನು ಏನು ಮಾಡ್ತಾನಪ್ಪ, ಒಬ್ಬನೇ ಹೋಗಿದ್ದಾನೆ, ಅಲ್ಲಿ ಮೃಗಗಳುಂಟು, ವಿಷ ಸರ್ಪಗಳುಂಟು, ಏನೊಂದು ವಿಚಾರಗಳುಂಟು ಆ ಕಡೆ. ಗುರುಗಳಿಗೆ ಅವನದೇ ಚಿಂತನೆ. ಶಿಷ್ಯಂದ್ರಿಗೆ ಏನು ಅಂತ ಹೇಳಿದ್ರೆ, ಅವನು ದೊಡ್ಡ ಅಜ್ಞಾನಿ, ಅವನು ನಮ್ಮ ಒಟ್ಟಿಗೆ ಇರುವವನಲ್ಲ, ನಮ್ಮ ಸಾಲಿಗೆ ಸೇರಿದವನಲ್ಲ ಅಂತೇಳಿ ಅವರಿಗೆ ಒಂದು ಒಳಗಿನೊಳಗೆ ಮತ್ಸರಗಳು. ಹಾಗೆ ಇವರೆಲ್ಲ ಒಳ್ಳೆ ಕಲಿತ ಶಿಷ್ಯಂದರು, ಅವನೊಬ್ಬ ಕಲಿಯದ ಶಿಷ್ಯ.
ಹಾಗೆ ಅವನನ್ನು ದೂರ ಮಾಡುವ ಅಂತೇಳಿ. ಈಗ ಫ್ರೆಂಡ್ಶಿಪ್ ಅಂತ ಹೇಳಿದರೆ ಅವರವ್ರಿಗೆ ಬೇಕಾದ ಫ್ರೆಂಡ್ಶಿಪ್ ಮಾಡ್ತಾರೆ ಅವರು. ಆದರೆ ಅವನ ಫ್ರೆಂಡ್ಶಿಪ್ ಯಾರಿಗೆ ಇಷ್ಟ ಆಗಲಿಲ್ಲ, ಹಾಗೆ ಅವನನ್ನು ಬೇರೆ ಮಾಡುವ ಅಂತೇಳಿ. ಆಗ ಅವ್ರು ಹೇಳ್ತಾರೆ ಗುರುಗಳ ಹತ್ರ, ನೀವು ಪಾಠವನ್ನು ಪ್ರಾರಂಭ ಮಾಡಿ, ಅವನಿಗೆ ಬೇಕಾಗಿ ನಾವು ಕಾಯಿಗೆ ಸರಿಯಾಗುವುದಿಲ್ಲ ಅಂತೇಳಿ. ಕಾಡಿಗೆ ಹೋದ ಶಿಷ್ಯನ ಹೆಸರು ಸುನಂದ ಅಂತೇಳಿ. ಗುರುಗಳು ಧ್ಯಾನ ಮುಕ್ತರಾಗಿ ಕುಳಿತುಕೊಂಡು ಸುನಂದ ಅಂತೇಳಿ ಅವರ ಅಂತರಾತ್ಮದಲ್ಲಿ ಅವರು ಕೂಗ್ತಾರೆ ಶಿಷ್ಯನನ್ನು. ಅವರ ಅಂತರಾತ್ಮದಲ್ಲಿ ಅವರು ಕರೀತಾರೆ ಸುನಂದ ಅಂತೇಳಿ. ಕಾಡಿಗೆ ತೆರಳಿದ ಶಿಷ್ಯನಿಗೆ ಗುರುಗಳ ಕೂಗು ಕೇಳಿ, ಅಯ್ಯೋ ಗುರುಗಳು ನನ್ನನ್ನು ಕರೀತಾ ಇದ್ದಾರೆ, ಒಡನೆ ನಾನೀಗ ಹೋಗ್ಬೇಕು, ಈ ಕ್ಷಣದಲ್ಲಿ ನಾನು ಅಲ್ಲಿಗೆ ಹೊರಡಬೇಕು ಎಂಬ ವಿಚಾರ ಅವನಿಗೆ ಕೇಳಿ ಬರ್ತದೆ. ಅವನ ಅಂತರಾತ್ಮದೊಳಗೆ ಏನು ಇವನು ಬಂದ ಕೆಲಸ ಇನ್ನು ಮುಗಿಲಿಲ್ಲ. ಅವನ ಕೈಲಿ ಎಷ್ಟಾಗ್ತದೆ ಅಷ್ಟು ಸಮಿತಿಯನ್ನು, ಫಲಪುಷ್ಪಗಳನ್ನು, ಮೂಲಿಗೆಗಳನ್ನೆಲ್ಲ ಕಟ್ಟಿಕೊಂಡು ತಲೆಯಲ್ಲಿಟ್ಟುಕೊಂಡು ಗುರುಗಳ ಆಜ್ಞೆ ಅಂತೇಳಿ ಓಡಿಕೊಂಡು ಬರ್ತಾನೆ. ಓಡಿಕೊಂಡು ಬರೋ ಸಮಯದಲ್ಲಿ ಬರುವ ದಾರಿಗಳು ವ್ಯತ್ಯಾಸ ಆಗಿ ಹೋಗ್ತದೆ. ದಾರಿಗಳು ವ್ಯತ್ಯಾಸ ಆಗಿ ಮುಂದೆ ದಾರಿ ಇಲ್ಲ, ನೀರು ತುಂಬಿದೆ, ಸರೋವರ, ದೊಡ್ಡ ಸರೋವರ. ಏನು ಮಾಡುದು? ಗುರುಗಳ ಆಜ್ಞೆ, ನನಗೆ ಗುರುಗಳನ್ನು ನೋಡ್ಲೇಬೇಕು, ಗುರುಗಳನ್ನು ಕರೀತಾ ಇದ್ದಾರೆ, ಗುರುಗಳನ್ನು ಕಾಯಿಸ್ತಾ ಇದ್ದೇನೆ, ಅಯ್ಯೋ ಗುರುದೇವ, ಅಯ್ಯೋ ಗುರುದೇವ ಅಂತೇಳಿ ಓಡ್ತಾನೆ ಅವನು. ನೀರಿನ ಮೇಲೆ ಓಡ್ತಾನೆ, ಬೇರೆ ದಾರಿ ಇಲ್ಲ ಅವನು. ಆ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ನೀರಿನಲ್ಲಿರುವ ತಾವರೆ ಹೂಗಳು ಈ ಸುನಂದ ಅಂತ ಹೇಳುವ ಶಿಷ್ಯನ ಪಾದಕ್ಕೆ ಸೇತುವೆಯಾಗಿ ಬರ್ತದೆ. ಆದರೆ ಅವನಿಗೆ ಗೊತ್ತೇ ಇಲ್ಲ, ಅವನಿಗೆ ಒಂದೇ ಚಿಂತೆ, ಗುರುವಿನ ಚಿಂತೆ. ಇದು ನೀರಿದೆ, ನಾನು ನಡೀತಾ ಇದ್ದೇನೆ, ಹೋಗ್ತಾ ಇದ್ದೇನೆ ಎಂಬ ಯಾವುದೇ ಚಿಂತೆ ಇಲ್ಲ ಅವನಿಗೆ. ಖಾಲಿ ಗುರುಗಳು ನನ್ನ ಕರೆದು ನಾನು ಹೋಗ್ಬೇಕಷ್ಟೇ. ಅಯ್ಯೋ ನಾನು ಅವ್ರು ಕರೆಯುವಾಗೆ ಮಾಡಿಬಿಟ್ಟೆ, ನಾನು ಮಹಾಪಾಪಿ. ಕಾರಣ ಏನು? ಈ ಶಿಷ್ಯನ ಅಂತರಾತ್ಮದಲ್ಲಿ ಗುರುಗಳು ನೆಲೆಸಿದ್ರು ಅಷ್ಟು. ಆ ಗುರುಗಳ ಅಂತರಾತ್ಮದಲ್ಲಿ ಶಿಷ್ಯ ನೆಲೆಸಿದ್ದು ಅಷ್ಟು ಶರಣಾಗುತ್ತೆ. ಆದರೆ ಅವನು ದಡ್ಡ ಅಜ್ಞಾನಿ ಏನಂತ ಹೇಳ್ತಾರೆ ಜೊತೆಗಿರೋ ಶಿಷ್ಯಂದ್ರೆ. ಈ ನೀರಿನಲ್ಲಿ ಓಡಿ 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 ಹೋಗಿ ಗುರುಗಳ ಪಾದದ ಬಳಿ ಬಂದು ಸೇರ್ತಾನೆ. ನೀರನ್ನು ದಾಟಿ ಬಂದು ಗುರುದೇವ ಪಾದದ ಬಳಿ ಬಂದು ಸೇರಿ ಒಂದೇ ಮಾತು ಹೇಳ್ತಾನೆ, ಗುರುದೇವ ನನ್ನನ್ನು ಕ್ಷಮಿಸಿಬಿಡಿ ಗುರುದೇವ, ಕ್ಷಮಿಸಿಬಿಡಿ ಗುರುದೇವ. ಒಂದೇ ವಿಚಾರ, ಬೇರೆ ಏನು ಕೇಳುದು? ಗುರುಗಳು ಮುಗುಳು ನಗ್ತಾ ಕೇಳ್ತಾರೆ, ನಗುಮುಖದಲ್ಲಿ ಕೇಳ್ತಾರೆ, ಅಂತ ತಪ್ಪು ನೀನು ಏನು ಮಾಡಿದ್ಯಪ್ಪ ಅಂತ ಕೇಳ್ತಾರೆ. ಉಳಿದ ಶಿಷ್ಯಂದ್ರಿಗೆಲ್ಲ ಬಹಳ ಸಂತೋಷ, ಬಹಳ ಸಂತೋಷ. ಉಳಿದ ಶಿಷ್ಯಂದ್ರಿಗೆಲ್ಲ ಇವ ತಪ್ಪು ಮಾಡಿದ್ದಾನೆ, ಇವರು ಜನ ಸರಿ ಇಲ್ಲ, ಈ ವ್ಯಕ್ತಿ ಸರಿ ಇಲ್ಲ, ಈ ಶಿಷ್ಯ ಸರಿ ಇಲ್ಲ ಎಂಬ ಹಲವಾರು ರೀತಿಯ ಯೋಚನೆ. ಬಹಳ ಸಂತೋಷ ಗುರುಗಳಿಗೆ ಕೇಳುವಾಗ. ಗುರುಗಳು ಮುಗುಳು ನಗುತ್ತಾ ಕೇಳ್ತಾರೆ, ಅಂತ ತಪ್ಪು ನೀನೇನು ಮಾಡಿದ್ಯಪ್ಪ. ಆಗ ಶಿಷ್ಯನ ಉತ್ತರ ಏನಿರ್ತದೆ ಅಂತ ಹೇಳಿದ್ರೆ, ಗುರುಗಳೇ ನೀವು ಕರೆಯುವಾಗೆ ನಾನು ಮಾಡಿಬಿಟ್ಟೆ, ದೊಡ್ಡ ಪಾಪ ಇದು ದೊಡ್ಡ ತಪ್ಪು. ಗುರುಗಳನ್ನ ಯಾವತ್ತೂ ನಾವು ಕಾಯಿಸಬಾರದು, ಗುರುಗಳನ್ನ ಯಾವತ್ತೂ ನಾವು ಅವರ ಕರೆಯುವ ರೀತಿಯಲ್ಲಿ ನಾವು ಇಟ್ಟುಕೊಳ್ಬಾರ್ದು. ನಾವೇ ಗುರುಗಳ ಹತ್ರ ಹೋಗಿ ಅವ್ರ ಜೊತೆಗೆ ಇರ್ಬೇಕು ಹೊರತು ಅವರು ಯಾರನ್ನೂ ಒಬ್ಬರನ್ನು ಎದುರು ನೋಡೋದಲ್ಲ. ಅಂತ ಒಂದು ದೊಡ್ಡ ತಪ್ಪು ನಾನು ಮಾಡಿಬಿಟ್ಟೆ. ನೀವು ಅಷ್ಟು ಎತ್ತರದಲ್ಲಿರುವಂಥ ಮಹಾನ್ ಪರಂಜ್ಯೋತಿ, ಆನಂದ ಸ್ವರೂಪ, ಬ್ರಹ್ಮಾನಂದ, ಸಚ್ಚಿದಾನಂದ, ಪರಮಾನಂದ, ಪರಮಾತ್ಮ ಗುರುದೇವ, ಎಂತ ತಪ್ಪು ಮಾಡಿಬಿಟ್ಟೆ ನಾವು. ಎಷ್ಟು ದೊಡ್ಡ ಎತ್ತರದಲ್ಲಿರುವವರನ್ನು, ಆಕಾಶದಾಗಿರುವವರನ್ನು ಈ ಭೂಮಿಗೆ ಇಳಿಸಿಬಿಟ್ಟಲ್ಲ ನಾನು, ಇದು ತಪ್ಪಲ್ಲದೆ ಮತ್ತೆ ಏನು ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ ಗುರುಗಳು, ಎಲ್ಲ ಶಿಷ್ಯಂದಿರ್ತಾರೆ, ಎಲ್ಲ ಶಿಷ್ಯಂದಿರ್ತಾರೆ, ಇವನೊಬ್ಬ ಅಜ್ಞಾನಿ ಎಲ್ಲ ದೃಷ್ಟಿಯಲ್ಲಿ. ಗುರುಗಳ ದೃಷ್ಟಿಯಲ್ಲಿ ಕೂಡ ಹಾಗೆ ಅಂತೇಳಿ ಎಲ್ಲರೂ ನೆನೆಸಿದ್ರಲ್ಲಿದ್ದವರೆಲ್ಲರೂ. ಕೂಡಲೇ ಗುರುಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸುನಂದ, ಇವತ್ತು ನಿನ್ನ ಬಾಯಾರೆ ನನಗೆ ಪಾಠವನ್ನು ಕೇಳಬೇಕಪ್ಪ ಹೇಳ್ತಾರೆ. ನಿನ್ನ ಬಾಯಾರೆ, ನಿನ್ನ ಬಾಯಿಯಲ್ಲಿ ಪಾಠವನ್ನು ಕೇಳಬೇಕಪ್ಪ ನನಗೆ. ನಾನು ಇವತ್ತು ಶಿಷ್ಯರೊಂದಿಗೆ ಶಿಷ್ಯರಾಗಿ ನಿನ್ನ ಪಾಠವನ್ನು ಕೇಳ್ತೇನೆ ಅಂತ ಹೇಳ್ತಾರೆ. ಶಿಷ್ಯರೊಂದಿಗೆ ಶಿಷ್ಯರಾಗಿ ನೀನು ಮಾಡೋ ಪಾಠವನ್ನು ನಾನು ಕೇಳ್ತೇನೆ, ಪಾಠವನ್ನು ಮಾಡಬೇಕು ನೀನು ಅಂತೇಳಿ ಕೇಳ್ತಾರೆ ಗುರುಗಳು. ಅಯ್ಯೋ ಗುರುದೇವ, ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರಿ, ಇದು ಸಾಧ್ಯವಾ, ಇದು ಪ್ರಪಂಚದಲ್ಲಿ ನಡೆಯುವ ವಿಚಾರವಾ ಅಂತ ಶಿಷ್ಯ ಹೇಳ್ತಾನೆ. ಗುರುಗಳಿಗೆ ಪಾಠ ಮಾಡುವಷ್ಟು ದೊಡ್ಡ ವ್ಯಕ್ತಿ ಆದ ನಾನು ಇಲ್ಲ, ನನಗೆ ಸಾಧ್ಯ ಇಲ್ಲ ಗುರುದೇವ ಇದು ಮಾಡಲಿಕ್ಕೆ, ಯಾವುದೇ ಕಾರಣಕ್ಕೂ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳು ಹೇಳ್ತಾರೆ, ನಾನು ಹೇಳ್ತೇನೆ ಮಾಡು. ಶಿಷ್ಯ ಹೇಳ್ತಾನೆ, ನಾನು ಜ್ಞಾನಿಯೂ ಅಲ್ಲ,
ನಿಮ್ಮ ಉಪದೇಶ ಯಾವುದೂ ನಾನು ಕೇಳಲಿಲ್ಲ, ಯಾವುದೇ ವಿಚಾರಗಳು ನನಗೆ ಗೊತ್ತಿಲ್ಲ. ಆ ಒಂದು ವಿಚಾರ ಮಾತ್ರ ನನಗೆ ಗೊತ್ತು, ಗುರುದೇವ ಎಂಬ ವಿಚಾರ ಮಾತ್ರ ನನಗೆ ಗೊತ್ತು. ಬೇರೆ ಯಾವ ವಿಚಾರವೂ ನನಗೆ ಗೊತ್ತಿಲ್ಲ. ನಾನು ಜ್ಞಾನ ಅಲ್ಲ, ಯಾವುದೇ ವಿಚಾರ ನನ್ನ ಬಾಯಲ್ಲಿ ಬರ್ತಾ ಇಲ್ಲ ಗುರುದೇವ ಅಂತ ಹೇಳ್ತಾನೆ. ನೀವು ಪಾಠ ಮಾಡಬೇಕು ಅಂತ ನಾನು ಯಾವ ರೀತಿ ಪಾಠ ಮಾಡಿ ಸಾಧ್ಯವಿಲ್ಲ ಈ ಪಾಠ ಮಾಡಲಿಕ್ಕೆ. ಕೊನೆಗೆ ಗುರುಗಳದ್ದು ಒಂದೇ ಮಾತು, ಇದು ಗುರು ಆಜ್ಞೆ, ನೀನು ಮಾಡಲೇಬೇಕು, ನಾವು ಕೇಳಲೇಬೇಕು, ಗುರುವಿನ ಆಜ್ಞೆಯನ್ನು ಮೀರಬಾರದು ಎಂಬ ಮಾತನ್ನು ಬಿಟ್ಟು ಅವನನ್ನು ಕಟ್ಟಿ ಹಾಕಿಬಿಡ್ತಾರೆ. ಯಾರನ್ನು? ಸುನಂದ ಅಂತ ಹೇಳುವ ಶಿಷ್ಯನ, ದಡ್ಡ ಶಿಷ್ಯನದು, ಅಜ್ಞಾನಿ ಶಿಷ್ಯನದು. ಎಲ್ಲ ಶಿಷ್ಯಂದ್ರಿಗೂ ಒಂದು ಕುತೂಹಲ, ಅರ್ಥ ಆಯ್ತಲ್ಲ, ಒಂದು ಸಂತೋಷ ಮನಸ್ಸಿನಲ್ಲಿ. ಇವನು ಏನು ಪಾಠ ಮಾಡ್ತಾನೆ, ಇದು ಏನು ವಿಚಾರ, ಗುರುಗಳು ಅವನನ್ನು ಇನ್ನಷ್ಟು ಏಳಿಸ್ತಾ ಇದ್ದಾರೆ, ಅವನು ಇನ್ನಷ್ಟು ಕಮ್ಮಿ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಶಿಷ್ಯಂದ್ರಲ್ಲಿ ಒಂದು ಕುತೂಹಲ, ಸಂತೋಷ. ಗುರುಗಳು ಯಾವ ಯಾವ ರೀತಿಯೆಲ್ಲ ಅವನು ಏಳಿಸ್ತಿದ್ದಾರೆ ನೋಡು ಅಂತೇಳಿ, ಗುರುಗಳು ಯಾವ್ಯಾವ ರೀತಿಯಲ್ಲಿ ಅವನಿಗೆ ಒಂದು ಪಟ್ಟವನ್ನು ಕಟ್ತಾ ಇದ್ದಾರೆ ನೋಡು ಅಂತೇಳಿ ಎಲ್ಲರಿಗೊಂದು ಸಂತೋಷ. ಎಲ್ಲರೂ ಸಂತೋಷದಲ್ಲಿ ಕೂತ್ಕೊಂಡು ನಗುತ್ತಾ ನೋಡ್ತಾ ಇರ್ತಾರೆ ಗುರುಗಳ ಜೊತೆ. ಗುರುಗಳು ಬಂದು ಶಿಷ್ಯನ ಜೊತೆ ಕುಳಿತುಕೊಂಡು ಹೇಳ್ತಾರೆ, ಸುನಂದ, ನನ್ನ ಸ್ಥಾನವನ್ನು ಸ್ವೀಕಾರ ಮಾಡು, ನನ್ನ ಸ್ಥಾನವನ್ನು ಸ್ವೀಕಾರ ಮಾಡಿ ಕುಳಿತುಕೊಂಡು ಪಾಠವನ್ನು ಮಾಡು, ನಾನಿಲ್ಲಿ ಕುಳಿತುಕೊಂಡಿದ್ದೇನೆ ಅಂತ ಹೇಳ್ತಾರೆ. ಸರಿ ಗುರುದೇವ, ನಿಮ್ಮ ಆಜ್ಞೆ ಪ್ರಕಾರ, ನಿಮ್ಮ ಆಶೀರ್ವಾದದಿಂದ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಅಂತ ನೆನೆಸಿಕೊಂಡು, ನಾನು ಮಾತಾಡುವ ಮಾತುಗಳೆಲ್ಲವೂ ನನ್ನ ಗುರುವಿನ ವಾಣಿ ಅಂತ ತಿಳಿದುಕೊಂಡು ನಾನು ಪಾಠವನ್ನು ಪ್ರಾರಂಭ ಮಾಡ್ತೇನೆ ಗುರುದೇವ ಅಂತ ಹೇಳ್ತಾನೆ. ಗುರುಗಳ ಸ್ಥಾನದಲ್ಲಿ ಕುಳಿತುಕೊಳ್ಳುವ ಮುಂಚೆ ಗುರುಗಳು ಏನನ್ನೂ ಹೇಳುವುದಿಲ್ಲ, ಮೌನ ಸ್ಥಿತಿಯಲ್ಲಿ ಇರ್ತಾರೆ ಗುರುಗಳು. ಯಾಕಂದ್ರೆ ನಾನು ಮಾತಾಡೋದಲ್ಲ, ಆ ಗುರು ಮಾತಾಡ್ತಾ ಇದ್ದಾರೆ ನನ್ನ ಬಾಯಲ್ಲಿ, ಆ ಗುರು ನುಡಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಪಾಠವನ್ನು ಪ್ರಾರಂಭ ಮಾಡ್ತೇನೆ. ಗುರುದೇವ ಗುರುದೇವ ಅಂತೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಗುರುಗಳು ಮೌನ ಸ್ಥಿತಿಯಲ್ಲಿ ಇದ್ದರೂ ಕೂಡ ಗುರುಗಳು ಮೊದಲೇ ಹೇಳಿದ್ದಾರೆ, ಗುರುವಿನ ಆಜ್ಞೆ ಅಂತೇಳಿ ಪಾಲಿಸಲೇಬೇಕು. ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಗುರುವಿನ ಸ್ಥಾನದಲ್ಲಿ ಕುಳಿತುಕೊಂಡು ಪಾಠವನ್ನು ಪ್ರಾರಂಭ ಮಾಡ್ತಾನೆ. ಪಾಠ ಪ್ರಾರಂಭ ಮಾಡಿ 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 ಪಾಠವನ್ನು ಕೇಳ್ತಾ 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 ಗುರುಗಳಿಗೆ ಪರಮಾನಂದ, ಸಂತೋಷ, ಸಚಿದಾನಂದ ಪದವಿ, ಬ್ರಹ್ಮಾನಂದ ಪದವಿ ಗುರುಗಳಿಗೆ ಸಿಗ್ತಾ ಇದೆ. ಉಳಿದ ಶಿಷ್ಯಂದ್ರಿಗಳಿಗೆಲ್ಲ ಮನಸ್ಸಿನಲ್ಲಿ ಗೊಂದಲಗಳು, ಸಂಶಯಗಳು, ಹಲವಾರು ರೀತಿಯ ಕಲ್ಪನೆಗಳು. ಇದು ಹೇಗೆ ಸಾಧ್ಯ ಆಯಿತು? ಈ ಶತದಟ್ಟನಾದವನು, ಈ ಅಜ್ಞಾನಿಯಾದವನು ಇಷ್ಟು ಒಳ್ಳೆ ಪಾಠ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಇವನು ಒಂದು ದಿನ ಕೂಡ ಪಾಠವನ್ನು ಕೇಳಲಿಲ್ಲ, ನಮಗೆ ಯಾವುದೇ ರೀತಿಯ ಶಿಸ್ತಿನಲ್ಲಿ ಅವನು ಇಲ್ಲ ಆಯಿತು. ಯಾವುದೇ ರೀತಿಯಲ್ಲಿ ನೋಡಿದ್ರು ಅವನು ಗುರುಗಳ ಜೊತೆಗಿಲ್ಲದವನು. ಇವನೊಳಗೆ ಇಷ್ಟು ಜ್ಞಾನ ಹೇಗೆ ಬಂತು ಎಂಬ ಮತ್ಸರವೂ ಕೂಡ, ಕುತೂಹಲವೂ ಕೂಡ, ಒಟ್ಟಿನಲ್ಲಿ ದಿಗ್ಭ್ರಮೆ, ಹೇಗೆ ಆಯ್ತು ಇದು ಅಂತೇಳಿ. ಗುರುಗಳಿಗೆ ಸಂತೋಷ, ಪರಮಾನಂದ ಸ್ಥಿತಿ, ಬ್ರಹ್ಮಾನಂದ ಸ್ಥಿತಿ, ಆತ್ಮಾನಂದ ಸ್ಥಿತಿ, ಚಿದಾನಂದ ಸ್ಥಿತಿ, ಈ ಹಲವಾರು ಸ್ಥಿತಿಗಳಿದೆ. ಈ ಸ್ಥಿತಿಗಳನ್ನೆಲ್ಲ ಗುರುಗಳು ಶಿಷ್ಯ ಪಾಠ ಮಾಡುವಾಗ ಕೇಳಿ ಆನಂದಿಸ್ತಾ ಇರ್ತಾರೆ. ಕಾರಣ ಏನು? ಇಂಥ ಒಬ್ಬ ಶಿಷ್ಯ ರೆಡಿಯಾದಲ್ಲ ಎಂಬ ಸಂತೋಷ, ನನ್ನಿಂದಾಗಿ ಇಂಥ ಒಬ್ಬ ಶಿಷ್ಯ ರೆಡಿಯಾದಲ್ಲ, ಈ ಪ್ರಪಂಚವನ್ನೇ ಕಾಪಾಡುವ ಶಿಷ್ಯ ರೆಡಿಯಾದನಲ್ಲ ಅಂತ ಶಿಷ್ಯ ರೆಡಿಯಾಗಬೇಕು. ಅಂತ ಶಿಷ್ಯ ರೆಡಿಯಾಗಬೇಕಾದ್ರೆ ಶಿಷ್ಯ ಶೂನ್ಯನಾಗಬೇಕು ಎಂದರ್ಥ. ಆದ ಕಾರಣ ಗುರುಗಳಿಗೆ ಬಹಳಷ್ಟು ಸಂತೋಷ. ಶಿಷ್ಯಂದ್ರಗಳಿಗೆ, ಅಲ್ಲಿ ಉಳಿದ ಎಲ್ಲ ಶಿಷ್ಯಂದ್ರಗಳಿಗೆ ದಿಗ್ಭ್ರಮೆ, ಆಶ್ಚರ್ಯ. ಗುರುಗಳ ಜೊತೆಗಿದ್ದು ಪಾಠವನ್ನು ಕಲಿತವರು ನಾವು, ಅವರು ಹೇಳಿದ ಎಲ್ಲ ವಿಚಾರಗಳನ್ನು ಮಾಡಿದ್ರು ನಾವು, ಚಾಚು ತಪ್ಪದೆ ಮಾಡಿದವರು ನಾವು, ಗುರುಗಳ ಆಜ್ಞೆಯನ್ನು ಶಿರಸ ವಹಿಸಿದವರು ನಾವು. ನಮಗೆ ಈ ಜ್ಞಾನ ಬರಲಿಲ್ಲ, ಇವನೊಳಗೆ ಹೇಗೆ ಈ ಜ್ಞಾನ ಬಂತು ಎಂಬ ಮತ್ಸ, ಇಂಥ ವಿಚಾರಗಳೆಲ್ಲ ಶಿಷ್ಯಂದ್ರೊಳಗೆ ಓಡಾಡ್ತಾ ಇತ್ತು. ಆಗ ಗುರುಗಳು ಎದ್ದು ನಿಂತುಕೊಂಡು ಜೋರು ನಗ್ತಾರೆ. ಗುರುಗಳು ಜೋರು ನಗ್ತಾರೆ, ಬಹಳಷ್ಟು ನಗ್ತಾರೆ. ಶಿಷ್ಯಂದ್ರಿಗಳೆಲ್ಲ ಮೌನ ಸ್ಥಿತಿಗೆ ಬಂದುಬಿಡ್ತಾರೆ. ಗುರುಗಳು ಹೇಗೆ ಮೌನ ಸ್ಥಿತಿಯಲ್ಲಿ ಇದ್ರು, ಇವನು ಪಾಠ ಮಾಡುವ ಮುಂಚೆ ಆಗ ಶಿಷ್ಯಂದ್ರಗಳೆಲ್ಲ ಮೌನ ಸ್ಥಿತಿಯಲ್ಲಿ ಬಂದಿರ್ತಾರೆ. ಪಾಠ ಮಾಡಿದ ಶಿಷ್ಯ, ಸುನಂದ ಅಂತ ಹೇಳುವ ಶಿಷ್ಯ, ಗುರುದೇವರ ಪಾದದ ಹತ್ರ ಕುಳಿತುಕೊಂಡಿರ್ತಾನೆ. ಗುರುದೇವ, ನಾನು ಮಾಡಿದ ಪಾಠದಲ್ಲಿ ಏನಾದ್ರು ತಪ್ಪಾಗಿರ್ಬೋದು ಗುರುದೇವ, ಅಷ್ಟೊಂದು ಜ್ಞಾನಿ ಅಲ್ಲ ಗುರುದೇವ ಅಂತೇಳಿ ಗುರುದೇವರ ಪಾದವನ್ನು ಕಟ್ಟಿ ಹಿಡಿದಿರ್ತಾನೆ.
ಗುರುಗಳು ನಗುವ ಸಮಯದಲ್ಲಿ ಉಳಿದ ಶಿಷ್ಯಂದರೆಲ್ಲ ಮೌನ ಸ್ಥಿತಿ, ದಿಗ್ಭ್ರಮೆ. ಗುರುಗಳು ನಗ್ತಾ ಇದ್ದಾರೆ. ಪಾಠ ಪ್ರಾರಂಭವಾಗುವ ಸಮಯದಲ್ಲಿ ಶಿಷ್ಯಂದರೆಲ್ಲ ನಗ್ತಾ ಇದ್ರು, ಗುರುಗಳು ಮೌನ ಸ್ಥಿತಿಯಲ್ಲಿದ್ದರು. ಸರಿ, ಆಪೋಸಿಟ್ ಆಯಿತು, ಉಲ್ಟಾಯ್ತು. ಶಿಷ್ಯ ಮೇಲೆ ಕುಳಿತುಕೊಂಡವ ಗುರುವಿನ ಪಾದದಲ್ಲಿದ್ದಾನೆ. ಎಲ್ಲ ಆಪೋಸಿಟ್ ಆಯಿತು, ಎಲ್ಲ ಉಲ್ಟಾಯ್ತು. ಸ್ಥಿತಿಯೇ ತಲೆ ಕೆಳಗಾಗಿತ್ತು. ಆಗ ಗುರುಗಳು ಹೇಳ್ತಾರೆ, ಎಲ್ಲ ಶಿಷ್ಯಂದರನ್ನು ಕೂತ್ಕೊಳಿಸಿ ಗುರುಗಳು ಹೇಳ್ತಾರೆ, ನನ್ನ ಪ್ರೀತಿಯ ಶಿಷ್ಯಂದರೆ, ನೀವು ನನ್ನ ಪ್ರೀತಿಯ ಶಿಷ್ಯಂದರೆ, ಆದರೆ ನನ್ನ ಅಂತರಾತ್ಮದಲ್ಲಿ ಸದಾ ನೆಲೆಸಿರುವ ಶಿಷ್ಯ ಅಂದರೆ ಇವನೇ ಸುನಂದ ಅಂತ ಹೇಳ್ತಾರೆ. ನನ್ನ ಅಂತರಾತ್ಮದಲ್ಲಿ ನೆಲೆಸಿರುವವರಿಗೆ ಯಾವುದೇ ಪಾಠಗಳು, ಯಾವುದೇ ಉಪದೇಶಗಳು, ಯಾವುದೇ ರೀತಿಯ ಯೋಗ, ಧ್ಯಾನ, ಜಪ, ತ್ಯಾಗ, ಯಜ್ಞಾದಿಗಳ ಅವಶ್ಯಕತೆ ಇಲ್ಲ. ಇದೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಗುರು ಶಿಷ್ಯರುಗಳ ಸಂಬಂಧ. ಆ ಸಂಬಂಧಕ್ಕೆ ಬೇಕಾಗಿ ಇಷ್ಟು ಕಥೆಗಳು ಬಂದದ್ದು ಅಲ್ವಾ. ಅದೆಷ್ಟೋ ಹೇಳ್ಬೋದು, ಗುರು ಶಿಷ್ಯರ ಸಂಬಂಧ ಬೇಕಾದಷ್ಟು ಹೇಳಿದಷ್ಟು ಮುಗಿಯಕ್ಕಿಲ್ಲ. ಅಷ್ಟು ವಿಚಾರಗಳು ಗುರು ಶಿಷ್ಯರ ಒಳಗೆ ಅಡಗಿದೆ. ಈ ಸಂಬಂಧ ಬಹಳ ಪವಿತ್ರವಾಗಿರಬೇಕು. ಹೇಗಿರಬೇಕು ಅಂತಂದರೆ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಮತ್ತು ಸುನಂದ ಎಂಬ ಶಿಷ್ಯನ ಕಥೆಯ ಮೂಲಕ ತಿಳಿದುಕೊಳ್ಬೇಕಾದ ವಿಚಾರ. ಇಂಥ ವಿಚಾರ ಬೇಕಾದಷ್ಟು ಗುರುಗಳ ವಿಚಾರದಲ್ಲಿ ಉಂಟು, ಎಲ್ಲ ಗುರುಗಳ ವಿಚಾರದಲ್ಲಿ ಉಂಟು, ಎಲ್ಲ ಗುರು ಶಿಷ್ಯರ ವಿಚಾರದಲ್ಲಿ ಉಂಟು. ಅರ್ಥ ಆಯ್ತಲ್ಲ. ಒಂದು ಉದಾಹರಣೆ ಹೇಳಿ. ಆಗ ಎಲ್ಲ ಶಿಷ್ಯಂದ್ರಗಳ ಮುಂದೆ ಗುರುಗಳು ಹೇಳ್ತಾರೆ, ಇದೊಂದು ಸಣ್ಣ ನಾಟಕ. ಅಜ್ಞಾನಿ ಯಾರು, ಜ್ಞಾನಿ ಯಾರು ಅಂತೇಳಿ ಜ್ಞಾನ ಮತ್ತು ಅಜ್ಞಾನದ ಒಂದು ನಾಟಕ ಆಡಿದೆ ನಾನು. ಇದೊಂದು ಆಟ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನೊಳಗಿದ್ದ ಅಜ್ಞಾನವು ಇವತ್ತು ಹೋಯಿತು. ನಿಜವಾದ ಜ್ಞಾನ ಎಲ್ಲಿ ಇದೆ ಎಂಬುದು ಇವತ್ತು ಹೊರಗೆ ಬಂತು. ನಿಮ್ಮ ಒಳಗಿರುವ ಅಜ್ಞಾನವು ಇವತ್ತು ಹೋಯಿತು, ನಿಜವಾದ ಜ್ಞಾನವು ಹೊರಗೆ ಬಂತು ಎಂಬ ವಿಚಾರವನ್ನು ಹೇಳ್ತಾರೆ. ಗುರುಗಳು ಹೇಳ್ತಾರೆ. ಎಲ್ಲ ಶಿಷ್ಯಂದರು ಗುರುಗಳಿಗೆ ಶರಣಾಗಿ ಅಂದಿನಿಂದ ಅವರ ಜೀವನ ಶೈಲಿಯನ್ನೇ ಪರಿವರ್ತನೆಗೊಳಿಸ್ತಾರೆ. ಸುನಂದನ ರೀತಿಯಲ್ಲಿ ಜೀವನ ಮಾಡಬೇಕು, ಸುನಂದನ ರೀತಿಯಲ್ಲಿ ಗುರುಗಳ ಸೇವೆಯನ್ನು ಮಾಡಬೇಕು ಎಂಬ ಜ್ಞಾನವನ್ನು ಎಲ್ಲರೂ ಪಡೆದುಕೊಳ್ತಾರೆ. ಆ ಸಮಯದಲ್ಲಿ ಗುರುಗಳು ಎಲ್ಲ ಶಿಷ್ಯಂದರ ಮುಂದೆ ಸುನಂದನಿಗೆ ಹೊಸ ನಾಮಕರಣವನ್ನು ಮಾಡ್ತಾರೆ. ಇವತ್ತಿನಿಂದ ನಿನ್ನ ಹೆಸರು ಸುನಂದ ಅಲ್ಲ, ಪದ್ಮಪಾದಾನಂದ ಸರಸ್ವತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಯಜ್ಞವನ್ನು ಪ್ರಾರಂಭ ಮಾಡುವ ಸಮಯದಲ್ಲಿ ಕಾಡಿಗೆ ತೆರಳಿ ಮರಳಿ ಬರುವ ಹೊರಗಿನ ಸೂಕ್ಷ್ಮತೆಯ ಜ್ಞಾನದ ಹೆಸರೇ ಪದ್ಮಪಾದಾನಂದ ಸರಸ್ವತಿ. ಆ ಸನ್ನಿವೇಶದಲ್ಲಿ ಉಂಟಾದ ಎಲ್ಲ ಸ್ಥಿತಿಗತಿಗಳನ್ನೆಲ್ಲ ಸೇರಿಸಿ ಗುರುಗಳು ಸುನಂದ ಅಂತ ಹೇಳುವ ಶಿಷ್ಯನಿಗೆ ಪದ್ಮಪಾದಾನಂದ ಸರಸ್ವತಿ ಎಂಬ ನಾಮಕರಣವನ್ನು ಮಾಡ್ತಾರೆ. ಯಾರು? ಆದಿಶಂಕರಾಚಾರ್ಯರು. ಅದು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಗುರುಗಳು ಇಲ್ಲಿಂದ ಅಂತರಾತ್ಮದಲ್ಲಿ ಕರೆಯುವ ಸಮಯದಲ್ಲಿ ಕಾಡಿನಲ್ಲಿದ್ದ ಶಿಷ್ಯನಿಗೆ ಆ ಕೂಗು ಕೇಳಿಸಿ, ಇವರ ಶಬ್ದವು, ಇವರ ಧ್ವನಿಯು ಕೇಳಿ ಇವನು ಓಡೋಡಿ ಬರುವ ಸಮಯದಲ್ಲಿ ದಾರಿ ತಪ್ಪಿ ನೀರಿನಲ್ಲಿ ಓಡಿಕೊಂಡು ಬರುವ ಸಮಯದಲ್ಲಿ ತಾವರೆ ಹೂಗಳು ಇವನ ಪಾದಕ್ಕೆ ಸೇತುವೆಗಳಾಗಿ ಬರ್ತದೆ. ಯಾವ ಶಿಷ್ಯನ ಪಾದಕ್ಕೆ, ಅದಕ್ಕೆ ಪದ್ಮ ಗೊತ್ತಾಯ್ತು ಅಂದ್ರೆ ಹೂ, ತಾವರೆ ಹೂ. ಪಾದ ಅಂತ ಹೇಳಿದ್ರೆ ಆ ತಾವರೆ ಹೂವಿನ ಮೇಲೆ ಪಾದವನ್ನಿಟ್ಟು ಬಂದವನು. ಆ ವೆಯ್ಟ್ಲೆಸ್, ಶೂನ್ಯ, ಅವ ವೆಯ್ಟೇ ಇಲ್ಲ, ಜೀರೋ ಆದ ಕಾರಣ ತಾವರೆ ಹೂವಿನ ಮೇಲೆ ಪಾದ ಇಡ್ಲಿಕ್ಕಾಯ್ತು. ಅವ ಶಿಷ್ಯನಿಗೆ ಅರ್ಹನಾದವ. ಪದ್ಮಪಾದಾನಂದ. ನಂದ ಅಂದ್ರೆ ಜ್ಯೋತಿ. ಜ್ಯೋತಿ ಅಂತ ಹೇಳಿದ್ರೆ ನಮ್ಮ ಒಳಗಿರುವ ಜೀವಾತ್ಮ. ಗುರುವಿನ ಒಳಗೆ ಅವ ಐಕ್ಯವಾದ, ಆ ಜ್ಯೋತಿಗೆ ಐಕ್ಯವಾದವ. ಆದ ಕಾರಣ ನಂದ ಅಂತ ಹೆಸರು. ಪದ್ಮಪಾದಾನಂದ ಸರಸ್ವತಿ ಅಂತ ಕರೆದ್ರು. ಕೊನೆ ಪದ್ಮಪಾದಾನಂದ ಸರಸ್ವತಿ ಅಂತ ಕರೆದ್ರು. ಸರಸ್ವತಿ ಅಂದ್ರೆ ಏನು? ಜ್ಞಾನ ನಿಧಿ. ಆ ಜ್ಞಾನ ನಿಧಿಯನ್ನು ಬಚ್ಚಿಟ್ಟುಕೊಂಡವರು ಅಂತ. ಆ ಜ್ಞಾನ ನಿಧಿಯನ್ನು ಬಚ್ಚಿಟ್ಟುಕೊಂಡವರು ಗುರುಗಳು. ಒಂದು ಸನ್ನಿವೇಶದ ಒಳಗೆ ಸೃಷ್ಟಿ ಮಾಡಿದಂಥ ಒಂದು
ಪುಣ್ಯದ ನಾಮಕರಣ. ಆ ಪುಣ್ಯದ ನಾಮಕರಣವೇ ಕೊನೆಗೆ ಗುರುಗಳನ್ನು ಬಹಳ ಎತ್ತರಕ್ಕೆ ಬೆಳೆಸ್ತದೆ. ಕಾರಣ ಏನು? ಅಂತ ಶಿಷ್ಯ ಸಿಗಬೇಕು ಗುರುಗಳಿಗೆ. ಇದೆಲ್ಲ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಶಿಷ್ಯ ಸಿಗಬೇಕು. ಆ ಒಳ್ಳೆಯ ಶಿಷ್ಯ ಸಿಕ್ಕಿದ್ದ ಗುರುವಿಗೆ ಸಾರ್ಥಕತೆ. ಆ ಗುರುವಿಗೆ ಸಾರ್ಥಕತೆ ಯಾವಾಗ? ಒಳ್ಳೆಯ ಶಿಷ್ಯನಾಗಿರ್ಬೇಕು. ಅದು ಗುರುವಿಗೆ ಸಾರ್ಥಕತೆಯನ್ನು ಕೊಡುತ್ತದೆ. ಹಾಗೆ ಗುರು ಶಿಷ್ಯರುಗಳ ಸಂಬಂಧ ಯಾವ ರೀತಿ ಇರಬೇಕು ಅಂತಂದ್ರೆ, ಅಂತರಾತ್ಮದ ಜೊತೆ ಇರಬೇಕು. ಅಂತರಾತ್ಮದ ಜೊತೆಗೆ ಬೆರೆತಿರ್ಬೇಕು. ಇದು ಗುರು ಶಿಷ್ಯರುಗಳ ಸಂಬಂಧ. ಗುರು ಶಿಷ್ಯರುಗಳ ಸಂಬಂಧ ಬಹಳ ಪವಿತ್ರವಾದ ಸಂಬಂಧ. ಗುರುಗಳು ಮತ್ತು ಭಕ್ತರುಗಳು ಸ್ವಲ್ಪ ದೂರದ ಸಂಬಂಧ. ಹತ್ತಿರ ಸಂಬಂಧ ಗುರು ಶಿಷ್ಯರ ಸಂಬಂಧ. ಅದೇ ಗುರು ಶಿಷ್ಯರುಗಳ ಸಂಬಂಧ ಯಾವ ರೀತಿ ಇರಬೇಕು ಅಂತಂದ್ರೆ, ಗುರುಗಳ ಅಂತರಾತ್ಮದಲ್ಲಿರಬೇಕು. ಶಿಷ್ಯರ ಅಂತರಾತ್ಮದಲ್ಲಿ ಗುರುಗಳು ನೆಲೆಸಿರಬೇಕು. ಆ ರೀತಿ ನೆಲೆಸಿರುವ ಸಮಯದಲ್ಲಿ ಅವರು ಭಕ್ತರು ಹೋಗಿ ಶಿಷ್ಯರಾಗಿ ಬಿಡುತ್ತಾರೆ. ಮೊದಲೆಲ್ಲರೂ ಭಕ್ತರೇ. ಮೊದಲೆಲ್ಲರೂ ಗುರುವನ್ನು ದರ್ಶನ ಮಾಡಲಿಕ್ಕೆ ಹೋಗುವುದು. ಅದಾದ ಮೇಲೆ ಆ ಗುರುವಿನ ಚೈತನ್ಯ ತಿಳಿದು, ಗುರುವಿನ ವಿಷಯವನ್ನು ತಿಳಿದು, ಗುರುವಿನ ಒಳಗಿರುವ ಜ್ಞಾನವನ್ನು ತಿಳಿದು, ಆ ಗುರುವಿಗೆ ಸೇವೆ ಮಾಡ್ತಾ 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 ಅವರ ಒಳಗಿರುವ ಅಂಧಕಾರವನ್ನೆಲ್ಲ ದೂರ ಮಾಡಿ 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 ಜ್ಞಾನವನ್ನು ಲಭಿಸುವ ಸಮಯದಲ್ಲಿ ಅವರು ಶಿಷ್ಯರಾಗಿ ಪರಿವರ್ತನೆ ಆಗ್ತಾರೆ. ಮೊದಲು ಓದಕೊಳ್ಳೋ ಶಿಷ್ಯರಾಗಲಿ ಸಾಧ್ಯ. ಆದರೆ ಭಕ್ತರುಗಳಿಗೂ ಸಂಬಂಧ ಉಂಟು ಅಂತ ಹೇಳಿದ್ರು. ಭಕ್ತರುಗಳು ಈ ಮಾಯಾ ಪ್ರಪಂಚನೆಲ್ಲ ದಾಟಬೇಕು. ದಾಟಿ ಬರಬೇಕು. ಗುರುವಿನ ಹತ್ರ ಬರೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಗುರುವಿನ ಹತ್ರ ಬರೋದು ಅಂತಂದ್ರೆ ಅದು ಒಂದು ಜನ್ಮದ ಪುಣ್ಯ ಇರಬೇಕು. ಪೂರ್ವಜನ್ಮದ ಪುಣ್ಯ ಇದ್ರೆ ಮಾತ್ರ ಗುರುವಿನ ಸೇವೆ ಸಿಗ್ತದೆ, ಗುರುವಿನ ದರ್ಶನ ಸಿಗ್ತದೆ, ಗುರುವಿನ ಪ್ರೀತಿ ಸಿಗ್ತದೆ, ಗುರುವಿನ ಜ್ಞಾನ ಸಿಗ್ತದೆ, ಎಲ್ಲವೂ ಸಿಗ್ತದೆ ಗುರುವಿನ ಹತ್ರ. ಅದು ಪೂರ್ವಜನ್ಮಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ. ಆ ಪೂರ್ವಜನ್ಮದ ಸಂಬಂಧದಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿದರೆ ಖಂಡಿತವಾಗಿ ಅದು ಶಿಷ್ಯನ ಪಟ್ಟವೇ. ಪೂರ್ವಜನ್ಮದಲ್ಲಿ ಬಹಳಷ್ಟು ಕರ್ಮವನ್ನು ಸಂಪಾದನೆ ಮಾಡಿದರೆ ಅದು ಸ್ವಲ್ಪ ದೂರ ಹೋಗಿ ಮತ್ತೆ ಭಕ್ತರಾಗಿ ಬಂದು ಭಕ್ತರಿಂದ ಶಿಷ್ಯರಾಗಿ ಪರಿವರ್ತನೆ ಆಗ್ತಾರೆ. ಅದು ಕರ್ಮದಕ್ಕೆ ಸಂಬಂಧಪಟ್ಟ ಅಷ್ಟು ಹೋದ ಜನ್ಮದ ವಿಚಾರ, ಅದು ಮುಗಿಬೇಕು. ಹಾಗೆ ಎಷ್ಟೋ ವಿಚಾರಗಳು ಉಂಟು, ಒಂದೆರಡು ವಿಚಾರಗಳು. ಅದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿದರೆ ಮಾತ್ರ ಅರ್ಥ ಆಗುವುದು, ಇಲ್ಲದೆ ಅರ್ಥ ಆಗುವುದಿಲ್ಲ. ಹಾಗೆ ಗುರು ಶಿಷ್ಯರ ಸಂಬಂಧ ಅಂತ ಹೇಳಿದ್ರೆ ಬಹಳ ಪವಿತ್ರವಾದ ಸಂಬಂಧ. ಇದೆಲ್ಲ ಗುರು ಶಿಷ್ಯರಾಗಲು ತಿಳಿದುಕೊಳ್ಳಬೇಕಾದ ವಿಚಾರ ಇದೆ. ಗೊತ್ತಾಯ್ತಲ್ವಾ? ತಿರುಚಿತ್ರಂಬಲಂ. ಓಂ ಗುರುದೇವ್. ಶುಭಂ ಶುಭಂ ಶುಭಂ.